ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಕಳೆದ ತರಗತಿಯಲ್ಲಿ ಗುಪ್ತರ ರಾಜವಂಶದ ಸ್ಥಾಪನೆ, ಮೊದಲ ಪ್ರಮುಖ ದೊರೆಗಳು, ಗುಪ್ತ ಶಕೆ, ಗುಪ್ತರ ಅತ್ಯಂತ ಮಹತ್ವಾಕಾಂಕ್ಷಿ ಮತ್ತು ಪ್ರಸಿದ್ಧ ದೊರೆ ಸಮುದ್ರಗುಪ್ತ, ಸಂಸ್ಕೃತಿಗೆ ಕೊಡುಗೆಗಳನ್ನು ನೀಡಿದಂತಹ ಎರಡನೇ ಚಂದ್ರಗುಪ್ತ, ಎಲ್ಲ ರಾಜರುಗಳ ರಾಜಕೀಯ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ಅಧ್ಯಯನದಲ್ಲಿ ನಾವು ಬಹಳ ಮುಖ್ಯವಾಗಿ ಗುಪ್ತ ವಂಶದ ಬಹಳ ದೊಡ್ಡ ಕೊಡುಗೆಗಳೇನು ಹೇಳುವಂಥ ವಿಚಾರವನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ವಿದ್ಯಾರ್ಥಿಗಳೇ, ಭಾರತದ ಇತಿಹಾಸದಲ್ಲಿ ಗುಪ್ತರ ಕೊಡುಗೆಗಳನ್ನು ನಾವು ವಿಶೇಷವಾಗಿ ಗಮನಿಸ್ತೇವೆ ಮತ್ತು ಅವರ ಕೊಡುಗೆಗಳಿಗೋಸ್ಕರ ಅದು ಬಹಳ ಪ್ರಸಿದ್ಧವಾಗಿತ್ತು. ಧರ್ಮ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ, ಸಾಹಿತ್ಯ, ಶಿಕ್ಷಣ ಎಲ್ಲ ವಿಭಾಗಗಳಿಗೆ ಗುಪ್ತರು ಕೊಟ್ಟಂತಹ ಕೊಡುಗೆಯನ್ನು ಪರಿಗಣಿಸಿ ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಹೇಳಿ ಕರೆದಿದ್ದಾರೆ ಇತಿಹಾಸಕಾರರು. ಆದರೆ ಈ ಸುವರ್ಣಯುಗ ಹೇಳುವಂತಹ ಕಲ್ಪನೆ ಏನಿದೆ, ಈ ಕಲ್ಪನೆಯ ಬಗ್ಗೆ ಬಹಳಷ್ಟು ಚರ್ಚೆಗಳು ಇದ್ದಾವೆ. ಯಾಕೆಂದರೆ ಅನೇಕ ವಸಾಹತುಶಾಹಿ ಇತಿಹಾಸಕಾರರು ಮತ್ತು ಪಾಶ್ಚಿಮಾತ್ಯ ವಿದ್ವಾಂಸರು ಗುಪ್ತ ಶಕೆಯನ್ನು, ಗುಪ್ತರ ಆಡಳಿತ ಕಾಲವನ್ನು ಸುವರ್ಣಯುಗ ಅಂತ ಹೇಳಿ ಕರೆಯುವಲ್ಲಿ ಒಂದು ಸಣ್ಣ ಮಟ್ಟಿನ ರಾಜಕೀಯದ ಉದ್ದೇಶವಿತ್ತು ಅಂತ ಹೇಳುವಂತಹ ಒಂದು ಚರ್ಚೆಗಳಿದ್ದಾವೆ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಇದ್ದಲ್ಲಿ ಅಲ್ಲಿ ಸುವರ್ಣಯುಗ ಇರ್ತದೆ ಹೇಳುವಂಥ ಕಲ್ಪನೆಯನ್ನು ಮೂಡಿಸುವಂಥ ಉದ್ದೇಶದಿಂದ ಚರಿತ್ರೆಯಲ್ಲಿ ಆ ರೀತಿ ಬರೆದಿದ್ದಾರೆ ಹೇಳುವಂಥದ್ದು. ಆದರೆ ಇನ್ನೊಂದು ಅರ್ಥದಲ್ಲಿ ನಾವು ನೋಡುವಾಗ ಒಂದು ಕ್ಷೇತ್ರಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಆ ರಾಜರುಗಳು ಕೊಟ್ಟಿದ್ದಾರೆ ಮತ್ತು ಆ ಕ್ಷೇತ್ರದಲ್ಲಿ ಗಮನಾರ್ಹವಾದಂಥ ಬದಲಾವಣೆಯಾಗಿದೆ. ಹಾಗಾಗಿ ಆ ಕ್ಷೇತ್ರವನ್ನು ಸುವರ್ಣಯುಗ ಅಂತ ಹೇಳಿ ನಾವು ಕರಿತೇವೆ. ಇದು ಸರಿಯಾದದ್ದು ಹೇಳುವಂಥ ಚರ್ಚೆಗಳು ಇದ್ದಾವೆ. ಬಹುಶಃ ಇದನ್ನು ನಾನು ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. PUC ಯಲ್ಲಿ ನಿಮಗೆ ಇಷ್ಟು ಸಾಕು. ಮುಂದೆ ನೀವು ಡಿಗ್ರಿಗೆ ಹೋದಾಗ ಈ ಸುವರ್ಣಯುಗದ ಕಲ್ಪನೆ, ಅದರ ಬಗ್ಗೆ ಇರುವಂಥ ವಾದ ವಿವಾದಗಳು, ಚರ್ಚೆಗಳು, ಇದರ ಬಗ್ಗೆ ನೀವು ತಿಳಿಲಿಕ್ಕಿದ್ದೀರಿ. ಈಗ ಈ ಸುವರ್ಣಯುಗ ಅಂತ ಹೇಳುವಂಥ ಕಲ್ಪನೆ ಯಾಕೆ ಬಂತು ಅಂತ ಹೇಳಿದರೆ, ಗುಪ್ತರ ಆಡಳಿತದ ಕಾಲ ಏನಿದೆ, ಈ ಆಡಳಿತ ಕಾಲದಲ್ಲಿ ಬಂದಂತಹ ಪ್ರಮುಖ ರಾಜರುಗಳು, ಅದು ಸಮುದ್ರಗುಪ್ತ ಇರ್ಬೋದು ಅಥವಾ ಚಂದ್ರಗುಪ್ತ ವಿಕ್ರಮಾದಿತ್ಯ ಇರ್ಬೋದು, ಅವರ ಕಾಲದಲ್ಲಿ ಆದಂತಹ ಉತ್ಕರ್ಷ, ಪ್ರಗತಿ ಮತ್ತು ಅವರ ಕೊಡುಗೆಗಳು ಇವೆಲ್ಲವನ್ನು ಪರಿಗಣಿಸಿ ಇತಿಹಾಸಕಾರರು ಇವರ ಕಾಲವನ್ನು ಗ್ರೀಕ್ ದೇಶದ ಅತ್ಯಂತ ಪ್ರಸಿದ್ಧ ರಾಜ ಪೆರಿಕ್ಲಿಸ್ ಅವನಿಗೆ ಕಂಪೇರ್ ಮಾಡ್ತಾರೆ. ರೋಮನ್ ಸಾಮ್ರಾಟನಾದಂತಹ ಅಗಸ್ಟಸ್ ಸೀಸರ್ ಅವನಿಗೆ ಕಂಪೇರ್ ಮಾಡ್ತಾರೆ. ಇಂಗ್ಲೆಂಡಿನ ಪ್ರಸಿದ್ಧ ರಾಣಿ ಎಲಿಜಬೆತ್ ಅವಳಿಗೆ ಕಂಪೇರ್ ಮಾಡ್ತಾರೆ. ಬಹುಶಃ ಪೆರಿಕ್ಲಿಸ್ ಬಗ್ಗೆ, ಅಗಸ್ಟಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಕಳೆದ ವರ್ಷ ನಿಮ್ಮ ಫಸ್ಟ್ PUC ಸಿಲೆಬಸ್ನಲ್ಲಿ ಅದಿದೆ. ಪೆರಿಕ್ಲಿಸ್ನ ಕಾಲ ಅದನ್ನು ಸುವರ್ಣಯುಗ ಅಂತ ಕರೆದಿದ್ದಾರೆ. ಅಗಸ್ಟಸ್ ಸೀಸರ್ನ ಕಾಲವನ್ನು ಕೂಡ ಸುವರ್ಣಯುಗ ಅಂತ ಕರೆದಿದ್ದಾರೆ. ಅದೇ ರೀತಿಯಲ್ಲಿ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ ಅವಳ ಕಾಲ ಅದು ಉಚ್ಛ್ರಾಯ ಸ್ಥಿತಿಯ ಕಾಲ ಅಂಥೇಳಿ ಪರಿಗಣಿಸಿದ್ದಾರೆ. ಅದೇ ರೀತಿಯಲ್ಲಿ ಗುಪ್ತರ ಕಾಲ ಅಂತ ಹೇಳುವಂಥ ಒಂದು ಕಲ್ಪನೆ. ಈ ಚರ್ಚೆಗಳು ಅಥವಾ ವಾದ ವಿವಾದಗಳು ಏನೇ ಇರಲಿ, ಧರ್ಮ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಈ ಎಲ್ಲ ವಿಭಾಗಗಳಲ್ಲಿ ಅತ್ಯಂತ ಅದ್ಭುತವಾದಂಥ ಪ್ರಗತಿ ಗುಪ್ತರ ಕಾಲದಲ್ಲಿ ಆದದ್ದು ಅಂತೂ ಸತ್ಯ. ಅದು ಚಾರಿತ್ರಿಕ ಸತ್ಯ. ಆ ಹಿನ್ನೆಲೆಯಲ್ಲಿ ಈ ಕೊಡುಗೆಗಳಿಂದ ನಾವು ಆ ಕಾಲವನ್ನು ಸುವರ್ಣಯುಗ ಅಂತ ಹೇಳಿ ಕರೀತೇವೆ. ಹೀಗೆ ಈ ಸುವರ್ಣಯುಗ ಅಂತೇಳಿ ಕರೀಲಿಕ್ಕೆ ಕಾರಣವಾದಂತಹ ಪ್ರಮುಖ ಅಂಶಗಳು ಯಾವುದು ಹೇಳುವುದನ್ನು ನಾವೀಗ ಚರ್ಚೆ ಮಾಡಬೇಕು. ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ. ಮೊದಲನೇದ್ದು ರಿವೈವಲ್ ಆಫ್ ಹಿಂದೂಯಿಸಮ್, ಹಿಂದೂ ಧರ್ಮದ ಪುನರುತ್ಥಾನ. ವಿದ್ಯಾರ್ಥಿಗಳೇ, ಭಾರತದ ಈ ಪುಣ್ಯ ನೆಲದಲ್ಲಿ ಅನೇಕ ಧರ್ಮಗಳು ಹುಟ್ಟಿ ಬೆಳೆದಿದ್ದಾವೆ. ನಿಮ್ಗೆ ಗೊತ್ತಿದೆ, ಅತ್ಯಂತ ಪ್ರಾಚೀನವಾದಂತಹ ಜೈನ ಧರ್ಮ, ಆನಂತರ ಬೌದ್ಧ ಧರ್ಮ, ಸನಾತನ ಧರ್ಮವಾದ ಹಿಂದೂ ಧರ್ಮದ ಜೊತೆಯಲ್ಲೇ ಬೆಳೆದು ಬಂದವು. ಆದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಚಕ್ರವರ್ತಿಗಳ ರಾಜಾಶ್ರಯದಿಂದಾಗಿ ಕೆಲವು ಧರ್ಮಗಳು ಬಹಳ ಉಚ್ಛ್ರಾಯ ಸ್ಥಿತಿಗೆ ತಲುಪಿದರೆ, ಇನ್ನು ಕೆಲವು ಧರ್ಮಗಳು
ಆ ಕಾಲಘಟ್ಟದಲ್ಲಿ ಕ್ಷೀಣವಾಗ್ತಾ ಬಂದವು. ನಿಮಗೆ ಒಂದು ಉದಾಹರಣೆ ಕೊಡೋದಿದ್ದರೆ ವೇದಗಳ ಕಾಲ. ನಿಮ್ಗೆ ಗೊತ್ತಿದೆ, ವೇದಗಳ ಕಾಲದಲ್ಲಿ ಸನಾತನ ಧರ್ಮದ ವೈದಿಕ ಧರ್ಮ ಏನಿದೆ ಭಾಳ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಆನಂತರ ವೇದಗಳ ಕೊನೆಯ ಕಾಲಘಟ್ಟದಲ್ಲಿ ಅಲ್ಲಿ ಆದಂಥ ಕೆಲವೊಂದು ಕೆಟ್ಟ ಆಚರಣೆಗಳು ಅಥವಾ ಮೂಢನಂಬಿಕೆಗಳು, ಅಂಧ ಆಚರಣೆಗಳು, ಇವುಗಳ ಕಾರಣದಿಂದಾಗಿ ಹೊಸ ಪಂಥಗಳ ಉಗಮ ಆಗ್ತದೆ. ಉದಾಹರಣೆಗೆ ಬೌದ್ಧ ಧರ್ಮ. ಮೌರ್ಯ ವಂಶದ ಸ್ಥಾಪಕನಾಗಿದ್ದಂಥ ಚಂದ್ರಗುಪ್ತ ಮೌರ್ಯ ಅವನ ಕೊನೆಯ ಕಾಲಘಟ್ಟದಲ್ಲಿ ಅವನು ಜೈನನಾಗಿ ಶ್ರವಣಬೆಳಗೊಳಕ್ಕೆ ಬರ್ತಾನೆ ಅಂತ ಕೇಳ್ತೇವೆ. ಹಾಗಾಗಿ ಜೈನ ಧರ್ಮ ಬಹಳ ಪ್ರಭಾವಶಾಲಿಯಾಗಿ ಬೆಳೀತದೆ. ಅವನ ನಂತರ ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮ ಪ್ರಭಾವಶಾಲಿಯಾಗಿ ಬೆಳೀತದೆ. ಕುಶಾನರ ಕೆಳಗೆ ಮತ್ತೆ ಬೌದ್ಧ ಧರ್ಮ ಪ್ರಭಾವಶಾಲಿಯಾಗಿ ಬೆಳೀತದೆ. ಹೀಗೆ ಈ ಜೈನ ಮತ್ತು ಬೌದ್ಧ ಧರ್ಮದ ಮೇಲಾಟಗಳಲ್ಲಿ ಹಿಂದೂ ಧರ್ಮ ಸ್ವಲ್ಪ ಕೆಳಮಟ್ಟಕ್ಕೆ ಹೋಗಿತ್ತು ಈ ಕಾಲಘಟ್ಟದಲ್ಲಿ. ಆದರೆ ಯಾವಾಗ ಗುಪ್ತರು ಅಧಿಕಾರಕ್ಕೆ ಬರ್ತಾರೋ ಬೌದ್ಧ ಧರ್ಮ ಮತ್ತೊಮ್ಮೆ ತನ್ನ ಹಿಂದೂ ಧರ್ಮ ಮತ್ತೊಮ್ಮೆ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಕಾಣ್ತದೆ. ಹಾಗಾಗಿ ಗುಪ್ತರ ಕೊಡುಗೆಗಳನ್ನು ನಾವು ಅಧ್ಯಯನ ಮಾಡುವಾಗ ಬಹಳ ಪ್ರಮುಖವಾಗಿ ಮತ್ತು ಮೊದಲಾಗಿ ನಾವು ಚರ್ಚೆ ಮಾಡುವಂಥದ್ದು ಹಿಂದೂ ಧರ್ಮದ ಪುನರುತ್ಥಾನ. ಒಂದೊಮ್ಮೆ ಕೆಳಮಟ್ಟಕ್ಕೆ ಹೋಗಿದ್ದಂತಹ ಹಿಂದೂ ಧರ್ಮದ ಪ್ರಭಾವ ಮತ್ತೊಮ್ಮೆ ಉಚ್ಛ್ರಾಯ ಸ್ಥಿತಿಗೆ ಬಂದದ್ದು ಅದು ಗುಪ್ತರ ಕಾಲದಲ್ಲಿ ಹೇಳುವಂಥದ್ದು. ಇದಕ್ಕೆ ಕಾರಣ ಏನು ಕೇಳಿದರೆ, ಗುಪ್ತರ ಕಾಲದ ಎಲ್ಲ ರಾಜರುಗಳು ಕೂಡ ಹಿಂದೂ ಧರ್ಮವನ್ನು ಅನುಸರಿಸ್ತಾ ಇದ್ದರು. ದೇ ಆರ್ ದ ಫಾಲೋವರ್ಸ್ ಆಫ್ ಹಿಂದೂಯಿಸಮ್. ಹಾಗೆಂದು ಬೇರೆ ಧರ್ಮಗಳನ್ನು ಯಾವತ್ತೂ ಕೂಡ ಅವರು ನಿರ್ಲಕ್ಷ್ಯ ಮಾಡಲಿಲ್ಲ. ಎಲ್ಲ ಧರ್ಮಗಳಿಗೂ ಸಮಾನವಾದಂಥ ಅವಕಾಶಗಳನ್ನು ಅವರು ಕೊಡ್ತಾರೆ. ಹಿಂದೂ ಧರ್ಮದ ಜೊತೆಯಲ್ಲಿ ಬೌದ್ಧ ಧರ್ಮವೂ ಬೆಳೀತದೆ, ಜೈನ ಧರ್ಮವೂ ಬೆಳೀತದೆ. ಬಹುಶಃ ಭಾರತದ ಹೆಚ್ಚಿನ ಎಲ್ಲ ರಾಜರುಗಳ ಧಾರ್ಮಿಕ ಪರಂಪರೆಯನ್ನು ನಾವು ಗಮನಿಸಿದಾಗ ಧಾರ್ಮಿಕ ಸಹಿಷ್ಣುತೆ, ಪರಧರ್ಮ ಸಹಿಷ್ಣುತೆ ಇದನ್ನು ನಾವು ಗಮನಿಸ್ತೇವೆ. ಅಂತಹ ಒಂದು ಪರಧರ್ಮ ಸಹಿಷ್ಣುತೆಯ ಭಾವನೆಯನ್ನು ಹೊಂದಿದ್ದಂಥ ರಾಜರುಗಳು ಗುಪ್ತರಾಗಿದ್ದರು ಹೇಳುವಂಥದ್ದು. ಇನ್ನು ಮೂರನೇದ್ದು, ಹಿಂದೂ ಧರ್ಮ ರಾಜ್ಯ ಧರ್ಮವಾಗಿ ಮೆರೀತದೆ ಈ ಕಾಲದಲ್ಲಿ. ನಾನು ಆಗ ಹೇಳಿದೆ, ಮೌರ್ಯರ ಮೊದಲ ಕಾಲಘಟ್ಟದಲ್ಲಿ ಅಲ್ಲಿವರೆಗೆ ಜೈನ ಧರ್ಮ ಪ್ರಭಾವಶಾಲಿಯಾಗಿತ್ತು. ಆನಂತರ ಅಶೋಕನ ಕಾಲಘಟ್ಟದಲ್ಲಿ ಬೌದ್ಧ ಧರ್ಮ ಪ್ರಭಾವಶಾಲಿಯಾಗಿತ್ತು. ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮ ರಾಜ್ಯ ಧರ್ಮವಾಗಿ ಮೆರೀತದೆ. ರಾಜ್ಯ ಧರ್ಮವಾಗಿ ಮೆರೆದು ಅದು ಉಚ್ಛ್ರಾಯ ಸ್ಥಿತಿಯನ್ನು ತಲುಪ್ತದೆ ಹೇಳುವಂಥದ್ದು. ಮತ್ತು ವಿಶೇಷವಾಗಿ ಶಿವ, ವಿಷ್ಣು ಮತ್ತು ದುರ್ಗೆಯರ ಆರಾಧನೆ ಪ್ರಾರಂಭ ಆಗ್ತದೆ ಈ ಕಾಲಘಟ್ಟದಲ್ಲಿ. ಹೆಚ್ಚಿನ ರಚನೆಗಳು, ಪುರಾಣಗಳು, ಈ ಕಾಲದ ರಚನೆಯಾದ ಪುರಾಣಗಳು ಏನಿದ್ದಾವೆ ಅದು ವಿಷ್ಣುವಿಗೆ ಸಂಬಂಧಪಟ್ಟದ್ದಾಗಿದ್ದಾವೆ. ಅದರ ಜೊತೆಯಲ್ಲಿ ಶಿವ ಮತ್ತು ದುರ್ಗೆಗೆ ಸಂಬಂಧಪಟ್ಟದ್ದು. ಹಾಗಾಗಿ ಅವರ ಆರಾಧನೆಗಳು ಹೆಚ್ಚಾಗ್ತವೆ. ವೇದಿಕ್ ಧರ್ಮ, ವೈದಿಕ ಧರ್ಮ ಅಂತ ಏನು ಕರೀತೇವೆ ನಾವು, ಅಲ್ಲಿ ಬರುವಂಥ ಯಜ್ಞ ಯಾಗಾದಿಗಳಿರ್ಬೋದು, ಪೂಜೆ ಪುನಸ್ಕಾರಗಳಿರ್ಬೋದು, ಅವುಗಳಿಗೆ ಮತ್ತೊಮ್ಮೆ ಪ್ರಾಧಾನ್ಯತೆ ಸಿಗ್ತದೆ ಗುಪ್ತರ ಕಾಲದಲ್ಲಿ. ಬಹಳ ಮುಖ್ಯವಾಗಿ ಅಶ್ವಮೇಧ, ವಾಜಪೇಯ, ರಾಜಸೂಯ ಇವೆಲ್ಲ ಏನು, ಅಶ್ವಮೇಧದ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಅಶ್ವಮೇಧ ಯಾಗ, ಯಾರು ಅಶ್ವಮೇಧ ಯಾಗ ಮಾಡಿದ್ದು ಗುಪ್ತರ ಕಾಲದಲ್ಲಿ? ಸಮುದ್ರಗುಪ್ತ. ಅಂತಹ ಅಶ್ವಮೇಧ ಯಾಗಗಳು, ವಾಜಪೇಯದಂಥ ಯಾಗಗಳು, ರಾಜಸೂಯದಂಥ ಯಾಗಗಳು ಇವೆಲ್ಲವೂ ಕೂಡ ವೇದಗಳ ಕಾಲದಲ್ಲಿ ಇತ್ತು. ಅದು ಮತ್ತೊಮ್ಮೆ ಉಚ್ಛ್ರಾಯ ಸ್ಥಿತಿಯನ್ನು ಪಡಿತವೆ. ವೈದಿಕ ಆರಾಧನಾ ಪದ್ಧತಿಗಳು ಮತ್ತೊಮ್ಮೆ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಅನೇಕ ವಿಷ್ಣು ದೇವಾಲಯಗಳ ರಚನೆ ಆಗ್ತದೆ. ನಾನು ಆಗ ಹೇಳಿದೆ, ಶಿವನ ಆರಾಧನೆ ಇತ್ತು, ವಿಷ್ಣುವಿನ ಆರಾಧನೆ ಇತ್ತು. ಆದರೆ ಶೈವ ಧರ್ಮಕ್ಕಿಂತಲೂ ಕೂಡ ವೈಷ್ಣವ ಧರ್ಮ ಪ್ರಭಾವಶಾಲಿಯಾಗಿತ್ತು. ಹಿಂದೂ ಧರ್ಮದಲ್ಲೇ ಎರಡು ಪ್ರಮುಖ ಪಂಗಡಗಳು ನಾವು ಗಮನಿಸ್ತೇವೆ, ಶೈವ ಮತ್ತು ವೈಷ್ಣವ. ಗುಪ್ತರ ಕಾಲದಲ್ಲಿ ವೈಷ್ಣವ ಧರ್ಮ ಅತ್ಯಂತ ಪ್ರಭಾವಶಾಲಿಯಾದ ಧರ್ಮವಾಗಿ ಮೆರೀತದೆ. ಅದಕ್ಕೆ ಸ್ಪಷ್ಟ ಉದಾಹರಣೆಯಾಗಿ ನಮಗೆ ಕೆಲವು ದೇವಾಲಯಗಳು ಏನು ಸಿಗ್ತವೆ, ಹೆಚ್ಚಿನವು ಈಗಲೂ ಕೂಡ ಉಳಿದಿರುವಂಥ ಕೆಲವು ಪಳೆಯುಳಿಕೆಗಳು ಅದು ವಿಷ್ಣುವಿನ ದೇವಾಲಯಗಳಾಗಿದ್ದಾವೆ. ಮತ್ತು ರಾಜರುಗಳು ಧರಿಸಿದಂತಹ ಬಿರುದುಗಳು, ವಿಶೇಷವಾಗಿ ಪರಮ ಭಾಗವತ ಹೇಳುವಂತಹ ಆ ಬಿರುದುಗಳು ಕೂಡ ಅವರು ವೈಷ್ಣವ ಪಂಥಕ್ಕೆ ಸೇರಿದವರು ಹೇಳುವುದನ್ನು ನಿರೂಪಿಸ್ತದೆ. ಶೈವ ಮತ್ತು ಶಕ್ತಿ ಕಲ್ಟ್, ಶಿವನನ್ನು ಆರಾಧಿಸುವಂತಹ ಶೈವ, ಶಕ್ತಿ ದೇವಿಯನ್ನು, ದುರ್ಗೆಯನ್ನು ಆರಾಧಿಸುವಂಥ ಶಕ್ತಿ ಆರಾಧನೆ ಕೂಡ ಈ ಕಾಲದಲ್ಲಿತ್ತು. ಬಹುಶಃ ಭಾರತದಲ್ಲಿ ನೀವು ಗಮನಿಸ್ಬೋದು, ಬೇರೆ ಬೇರೆ ಆರಾಧನಾ ಪದ್ಧತಿಗಳನ್ನು ನಾವು ಗಮನಿಸ್ಬೋದು. ಶಿವನನ್ನು ಆರಾಧಿಸುವ ಶೈವರು, ವಿಷ್ಣುವನ್ನು ಆರಾಧಿಸುವಂತಹ ವೈಷ್ಣವರು, ಗಣಪತಿಯನ್ನು ಆರಾಧಿಸುವಂತಹ ಗಾಣಪತ್ಯರು, ಅನಂತರ ಶಕ್ತಿಯನ್ನು ಆರಾಧಿಸುವಂತಹ ಶಾಕ್ತೇಯರು, ಬೇರೆ ಬೇರೆ ಪಂಗಡಗಳು. ಅದರಲ್ಲಿ ಬಹಳ ಪ್ರಮುಖವಾಗಿ ಇವರು ವೈಷ್ಣವರಾಗಿದ್ದರು, ಜೊತೆಯಲ್ಲಿ ಶಕ್ತಿ ಆರಾಧನೆ ಮತ್ತು ಶಿವನ ಆರಾಧನೆ ಕೂಡ ಇತ್ತು. ಒಟ್ಟಿನಲ್ಲಿ ನಾವೀಗ ಅಧ್ಯಯನ ಮಾಡಿದಂತಹ ಈ ಟಾಪಿಕ್ ಏನಿದೆ
ಇದರಲ್ಲಿ ನಾವು ತಿಳ್ಕೊಂಡದ್ದಿಷ್ಟು ಹಿಂದೂ ಧರ್ಮಕ್ಕೆ ವಿಶೇಷವಾದ ಕೊಡುಗೆ ಮತ್ತು ಹಿಂದೂ ಧರ್ಮದ ಪುನರುತ್ಥಾನ ಈ ಕಾಲದಲ್ಲಿ ನಡೀತದೆ. ಹಾಗಾಗಿ ಹಿಂದೂ ಧರ್ಮದ ಸುವರ್ಣಯುಗ ಗುಪ್ತರ ಕಾಲ ಹೇಳುವುದನ್ನು ನಾವು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಎರಡನೆಯ ವಿಚಾರ, ಅವರ ಕೊಡುಗೆಗಳಿಗೆ ನಾವು ಹೋದಾಗ ಶಿಕ್ಷಣಕ್ಕೆ ಅವರು ಕೊಟ್ಟಂಥ ಕೊಡುಗೆಗಳೇನು ನೋಡಿ. ಶಿಕ್ಷಣಕ್ಕೆ ಭಾರತದ ಅನೇಕ ರಾಜರುಗಳು ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. 1600 ವರ್ಷಗಳ ಹಿಂದೆ ಸುಮಾರು ಆಳ್ವಿಕೆ ಮಾಡಿದಂತಹ ಗುಪ್ತರು ಕೂಡ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದರು. ಅದಕ್ಕೆ ನಮಗೆ ದಾಖಲೆಗಳು ಸಿಗ್ತವೆ. ಬಹಳ ಮುಖ್ಯವಾಗಿ ಗುಪ್ತ ದೊರೆಗಳು ಸ್ಕಾಲರ್ಸ್ ಆಗಿದ್ದರು, ಸಾಹಿತಿಗಳಾಗಿದ್ದರು. ನಮಗೆ ಸಮುದ್ರಗುಪ್ತನ ಬಿರುದಿನಲ್ಲೇ ಅವನ ಸಾಹಿತ್ಯದ ಅಭಿವ್ಯಕ್ತಿಯಾಗ್ತದೆ. ಕವಿರಾಜ ಹೇಳುವಂಥ ಬಿರುದಿತ್ತವನಿಗೆ. ಹಾಗಾಗಿ ಸ್ವತಃ ರಾಜರುಗಳೇ ಸಾಹಿತಿಗಳಾಗಿದ್ದರು ಹೇಳುವಂಥ ಮಾಹಿತಿ ಸಿಗ್ತದೆ. ಅನೇಕ ವಿಶ್ವವಿದ್ಯಾನಿಲಯಗಳು ಈ ಕಾಲದಲ್ಲಿದ್ದವು ನೋಡಿ. ಇವತ್ತು ನಾವು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳನ್ನು ಹೇಳ್ತೇವೆ. ದೇರ್ ಆಲ್ ದ ಸೆಂಟರ್ಸ್ ಆಫ್ ಎಜುಕೇಷನ್, ಹೈಯರ್ ಎಜುಕೇಷನ್, ಉನ್ನತ ವ್ಯಾಸಂಗದ ಕೇಂದ್ರಗಳು. ಅಂತಹ ಉನ್ನತ ವ್ಯಾಸಂಗದ ಕೇಂದ್ರಗಳು ಗುಪ್ತರ ಕಾಲದಲ್ಲಿ ಹಲವು ಇತ್ತು ಹೇಳುವಂಥದ್ದು ಶಿಕ್ಷಣದವರ ಪ್ರೇಮವನ್ನು ತಿಳಿಸ್ತದೆ. ತಕ್ಷಶಿಲಾ, ನಳಂದ, ಅಜಂತ, ಸಾರನಾಥ್ ಬಹುಶಃ ಪ್ರಾಚೀನ ವಿಶ್ವವಿದ್ಯಾನಿಲಯಗಳನ್ನು ಹೆಸರಿಸಿ ಅಂತ ಹೇಳುವಾಗ, ವಿಶೇಷ ಗುಪ್ತರ ಕಾಲದ್ದು ಹೇಳುವಾಗ ಈ 4 ವಿಶ್ವವಿದ್ಯಾನಿಲಯಗಳನ್ನು ನೀವು ಹೇಳಬೇಕು. ಯಾವುದೆಲ್ಲ? ತಕ್ಷಶಿಲಾ, ಅಜಂತ, ನಳಂದ, ಸಾರನಾಥ್. ಈ 4 ವಿಶ್ವವಿದ್ಯಾನಿಲಯಗಳು ಇದ್ದಿದ್ದರಿಂದಾಗಿಯೇ ಫಾಹಿಯಾನ್ನಂತಹ ವಿದೇಶಿ ಯಾತ್ರಿಕರು, ಚೀನಾದ ಯಾತ್ರಿಕರು ಅಧ್ಯಯನಕ್ಕೆ ಬರ್ತಾರೆ ಭಾರತಕ್ಕೆ. ಇನ್ನು ಪಾಟಲಿಪುತ್ರ ಮತ್ತು ವಲ್ಲಭಿ ಅವು ಅತ್ಯಂತ ಪ್ರಮುಖ ಶಿಕ್ಷಣದ ಕೇಂದ್ರಗಳಾಗಿದ್ದವು. ಪಾಟಲಿಪುತ್ರ ಅವರ ರಾಜಧಾನಿ, ವಲ್ಲಭಿ ಕೂಡ ಅದೇ ರೀತಿಯಲ್ಲಿ ಶಿಕ್ಷಣದ ಭಾಳ ಪ್ರಮುಖವಾದ ಕೇಂದ್ರ ಆಗಿತ್ತು. ಹಾಗಿದ್ದರೆ ಯಾವ್ಯಾವ ವಿಚಾರಗಳನ್ನು ಅವರು ಅಧ್ಯಯನ ಮಾಡ್ತಾಯಿದ್ರು? ಈಗ ನಿಮ್ಮಲ್ಲಿ ಕೇಳಿದರೆ, ಸರ್ ನಮಗೆ ಹಿಸ್ಟ್ರಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಎಕನಾಮಿಕ್ಸ್ ಇದೆ, ಅಕೌಂಟೆನ್ಸಿ ಇದೆ, ಬಿಸ್ನೆಸ್ ಸ್ಟಡೀಸ್ ಇದೆ ಅಂತ ಹೇಳ್ತೀರಿ. ನಿಮ್ಮ ಸಬ್ಜೆಕ್ಟ್ ಈ ಕಾಲಕ್ಕೆ ನಿಮಗೆ ಆ ಸಬ್ಜೆಕ್ಟ್. ಗುಪ್ತನ ಕಾಲದಲ್ಲಿ ಯಾವ ಸಬ್ಜೆಕ್ಟನ್ನು ಅವರು ಓದ್ತಾ ಇದ್ರು? ಇಸ್ ಇಟ್ ನಾಟ್ ಇಂಟ್ರೆಸ್ಟಿಂಗ್? ಸೊ ಗುಪ್ತನ ಕಾಲದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಅಧ್ಯಯನ ಮಾಡುವಂತಹ ಪರಿಪಾಠ ಇತ್ತು. ಪುರಾಣಗಳನ್ನು ಅಧ್ಯಯನ ಮಾಡ್ತಾಯಿದ್ರು ಅವರು. ಗೊತ್ತಿರಬೇಕು ನಿಮಗೆ, ಅನೇಕ ಪುರಾಣಗಳು ಈ ಕಾಲದಲ್ಲಿ ರಚನೆ ಆದವು. ಆ ಪುರಾಣಗಳ ಅಧ್ಯಯನ ನಡೀತಾ ಇತ್ತು. ಸಾಹಿತ್ಯದ ಅಧ್ಯಯನ ಆಗ್ತಾ ಇತ್ತು. ಫಿಲಾಸಫಿ, ತತ್ವಶಾಸ್ತ್ರದ ಅಧ್ಯಯನ ಆಗ್ತಾ ಇತ್ತು. ಅರಿಥ್ಮೆಟಿಕ್ಸ್, ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಅಲ್ಲಿ ಆಗ್ತಾ ಇತ್ತು. ಅಸ್ಟ್ರಾಲಜಿ, ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನ ಆಗ್ತಾ ಇತ್ತು. ಸೈನ್ಸ್, ವಿಜ್ಞಾನದ ಅಧ್ಯಯನ ಅಲ್ಲಿ ಆಗ್ತಾ ಇತ್ತು. ವಿಜ್ಞಾನ ಹೇಳುವಾಗ ಅದರಲ್ಲಿ ಎಲ್ಲವೂ ಬಂತು. ಅಸ್ಟ್ರಾನಮಿಯೂ ಬಂತು, ಖಗೋಳಶಾಸ್ತ್ರವೂ ಬಂತು. ಹಾಗಾಗಿ ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ತತ್ವಜ್ಞಾನ, ಗಣಿತ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನ ಅವರು ಅಧ್ಯಯನ ಮಾಡ್ತಾ ಇದ್ದಂತಹ ವಿಚಾರಗಳಾಗಿದ್ದವು. ಒಟ್ಟಿನಲ್ಲಿ ಈ ವಿಭಾಗದಲ್ಲಿ ನಾವು ಅಧ್ಯಯನ ಮಾಡಿದ್ದಿಷ್ಟೇ. ಶಿಕ್ಷಣಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳೇನು, ಶಿಕ್ಷಣಕ್ಕೆ ಅವರು ನೀಡಿದಂಥ ಕೊಡುಗೆಗಳೇನು ಹೇಳುವುದನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಶಿಕ್ಷಣಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳನ್ನು ಅಧ್ಯಯನ ಮಾಡಿದ ಮೇಲೆ ಮುಂದೆ ನಾವು ಚರ್ಚೆ ಮಾಡುವಂಥದ್ದು ಸಾಹಿತ್ಯಕ್ಕೆ ಅವರು ನೀಡಿದಂತಹ ಕೊಡುಗೆಗಳೇನು ಹೇಳುವಂಥದ್ದು. ಬಹುಶಃ ಸಂಸ್ಕೃತ ಸಾಹಿತ್ಯ ವಿಶೇಷವಾಗಿ ಈ ಕಾಲದಲ್ಲಿ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ತಲುಪ್ತದೆ. ಹಾಗಾಗಿ ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಅಂತ ಹೇಳಿ ನಾವು ಈ ಕಾಲವನ್ನು ಪರಿಗಣಿಸ್ತೇವೆ. ರಿಲೀಜಿಯಸ್ ಲಿಟ್ರೇಚರ್ ಅಂದರೆ ಧಾರ್ಮಿಕ ಸಾಹಿತ್ಯಕ್ಕೆ ವಿಶೇಷವಾದ ಮನ್ನಣೆ ಈ ಕಾಲದಲ್ಲಿ ಸಿಗ್ತದೆ. ವಿಶೇಷವಾಗಿ 18 ಪುರಾಣಗಳನ್ನು ನಾವು ಗುರುತಿಸ್ತೇವೆ. ಮತ್ಸ್ಯ ಪುರಾಣ, ವಾಯುಪುರಾಣ, ಅನಂತರ ವಿಷ್ಣು ಪುರಾಣ ಇತ್ಯಾದಿ ಪುರಾಣಗಳು. ಈ ಪುರಾಣಗಳ ರಚನೆ ಈ ಕಾಲದಲ್ಲಿ ಆಗ್ತದೆ. ವೇದಗಳ ಕಾಲದ ಗುಪ್ತರ ಕಾಲದಲ್ಲಿ ಆಗ್ತದೆ. ಜೊತೆಯಲ್ಲಿ ವೇದಗಳು ಇಲ್ಲಿವರೆಗೆ ಕಂಠಪಾಠದ ರೂಪದಲ್ಲಿ ಒಬ್ಬರಿಂದ ಒಬ್ಬರಿಗೆ ಬಾಯಿಪಾಠದ ರೂಪದಲ್ಲಿ ಬಂದಿತ್ತು. ಶತಮಾನಗಳಿಂದ ವೇದಗಳು ಕಂಠಪಾಠದ ರೂಪದಲ್ಲಿ ಬಂದಿತ್ತು. ಅಂತಹ ವೇದಗಳ ಸಾಹಿತ್ಯವನ್ನು ಬರೆಯುವಂಥ ಕೆಲಸ ಆಗ್ತದೆ ಈ ಕಾಲದಲ್ಲಿ. ನೋಡಿ ಎಷ್ಟೆಲ್ಲ ಕೆಲಸ ಆಗ್ತದೆ ಸಾಹಿತ್ಯದಲ್ಲಿ ಈ ಕಾಲದಲ್ಲಿ ಅಂತ ಹೇಳಿ. ಹಾಗಾಗಿ ಧಾರ್ಮಿಕ ಸಾಹಿತ್ಯದ ರಚನೆಯ ಕೆಲಸ ಈ ಕಾಲದಲ್ಲಿ ಆಗ್ತದೆ. ಇನ್ನು ಸಮುದ್ರಗುಪ್ತನನ್ನು ಕವಿರಾಜ ಅಂತ ಪರಿಗಣಿಸಿದ್ದೇವೆ ನಾವು. ಅವನ ಬಿರುದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೇವೆ. ಅವನೊಬ್ಬ ಸಂಗೀತಗಾರನಾಗಿದ್ದ ಅಂತ ನೋಡಿದ್ದೇವೆ. ಗ್ರೇಟ್ ಸ್ಕಾಲರ್ ಆಗಿದ್ದ ಅಂತ ಹೇಳಿ ನೋಡಿದ್ದೇವೆ. ಹಾಗಾಗಿ ಸಮುದ್ರಗುಪ್ತನ ಕಾಲವೂ ಕೂಡ ಸಾಹಿತ್ಯಕ್ಕೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟ ಕಾಲ ಆಗಿತ್ತು. ಆದರೆ
ಸಾಹಿತ್ಯದ ಅದ್ಭುತ ಅಂತೇಳಿ ಕರೆಯಲ್ಪಡುವಂಥದ್ದು ಇಮ್ಮಡಿ ಚಂದ್ರಗುಪ್ತನ ಕಾಲ. ಯಾಕೆಂತ ಹೇಳಿದರೆ ಇಮ್ಮಡಿ ಚಂದ್ರಗುಪ್ತನ ಕಾಲದಲ್ಲಿ ಅವನ ಆಸ್ಥಾನದಲ್ಲಿದ್ದಂತಹ 9 ಜನ ಶ್ರೇಷ್ಠರಾದಂತಹ ಕವಿಗಳು, ಆ ಕವಿಗಳ ಕಾರಣದಿಂದಾಗಿ ಅವನ ಆಸ್ಥಾನ ನವರತ್ನರಿಂದ ಶೋಭಿಸುತ್ತಿತ್ತು ಅಂತ ಹೇಳಿ ಕರೆಯಲಾಗಿದೆ. ಆ ಕವಿಗಳಿಗೆ ನವರತ್ನರು ಅಂತ ಹೇಳಿ ಹೆಸರನ್ನು ಕೊಡಲಾಗಿದೆ. ಕಳೆದ ತರಗತಿಯಲ್ಲಿ ನಾವು ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸಾಮಾನ್ಯವಾಗಿ ನಾವು ನವರತ್ನಗಳು ಅಂತ ನಾವು ಆಭರಣಗಳನ್ನು ಹೇಳ್ತೇವೆ. ಪಚ್ಚೆ, ನೀಲ, ಗೋಮೇಧ, ವಜ್ರ ಇವುಗಳನ್ನೆಲ್ಲ ಸೇರಿಸಿ ನವರತ್ನ ಅಂತ ಹೇಳಿ. ಆದರೆ ಆ 9 ರತ್ನಗಳಂತಿರುವಂತಹ ಸಾಹಿತ್ಯದ ಅತ್ಯಂತ ಶ್ರೇಷ್ಠರಾದಂತಹ ವ್ಯಕ್ತಿಗಳನ್ನು ಇಲ್ಲಿ ಗುರುತಿಸಲಾಗಿದೆ ನವರತ್ನರು ಅಂತ. ಅವರು ಯಾರ ಆಸ್ಥಾನದಲ್ಲಿದ್ದರು? ಇಮ್ಮಡಿ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದರು ನವರತ್ನರು. ಹಾಗಾಗಿ ಸಾಹಿತ್ಯಕ್ಕೆ ಎಂಥ ಅದ್ಭುತವಾದ ಕೊಡುಗೆ ಈ ಕಾಲದಲ್ಲಿ ಇತ್ತು ಅಂತ ಹೇಳೋದನ್ನು ಗಮನಿಸ್ಬೋದು ನಾವು. ಇವರಲ್ಲಿ ಅತ್ಯಂತ ಪ್ರಮುಖನಾದವನು ಕೇಳಿದರೆ ಕಾಳಿದಾಸ. ಬಹುಶಃ ಕಾಳಿದಾಸನ ಹೆಸರನ್ನು ನಾವೆಲ್ಲರೂ ಕೇಳಿದ್ದೇವೆ. ಕನ್ನಡದಲ್ಲಿ ಒಂದು ಸಿನಿಮಾ ಕೂಡ ಇದೆ, ಕವಿರತ್ನ ಕಾಳಿದಾಸ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ಅಭಿನಯ ಮಾಡಿದಂಥ ಸಿನಿಮಾ ಅದು. ನೀವು ನೋಡಲೇಬೇಕು ಅದನ್ನು, ನಿಮಗೆ ಕತೆ ಕೂಡ ಗೊತ್ತಾಗ್ತದೆ. ಆ ಕಾಳಿದಾಸ ಒಬ್ಬ ಅದ್ಭುತನಾದಂಥ ಕವಿ. ಅವನ ಕತೆ ಹೇಳ್ತಾರೆ, ಮೂಲತಃ ಅವನು ಕುರಿ ಕಾಯುವಂಥ ಒಬ್ಬ ಇಲ್ಲಿಟ್ರೇಟ್ ಅವನು. ಅಲ್ಲ, ಅಕ್ಷರ ಅಭ್ಯಾಸ ಅವನಿಗೆ ಇರಲಿಲ್ಲ. ಅವನನ್ನು ಮೋಸದಿಂದ ಮದುವೆ ಮಾಡ್ತಾರೆ. ಕೊನೆಗೆ ಕಾಳಿಕಾ ಮಾತೆಯ ಏನು ಅವನಿಗೆ ಅಭಯ ಸಿಗ್ತದೆ. ಅವಳ ಅನುಗ್ರಹದಿಂದಾಗಿ ಅವನಿಗೆ ಸಾಹಿತ್ಯದ ಅಭಿರುಚಿ ಮತ್ತು ಸಾಹಿತ್ಯ ಲೋಕದಲ್ಲಿ ಅದ್ಭುತವಾಗಿ ಅವನು ಬೆಳೀಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳುವಂಥ ಕತೆ ಬರ್ತದೆ. ಕಥೆಗಳು ಏನೇ ಇದ್ದರೂ ಕೂಡ ಇತಿಹಾಸದಲ್ಲಿ ನಮಗೆ ಸಿಗುವಂಥ ಹೆಸರು ಕಾಳಿದಾಸ. ಅವನು ಬರೆದಿರುವಂಥ ಅದ್ಭುತವಾದ ಅಭಿಜ್ಞಾನ ಶಾಕುಂತಲ ಇರ್ಬೋದು ಅಥವಾ ಇನ್ನಿತರ ಕೃತಿಗಳಿರ್ಬೋದು, ಇಡೀ ಜಗತ್ತಿನಲ್ಲೇ ಅವನಿಗೊಂದು ವಿಶೇಷವಾದ ಸ್ಥಾನವನ್ನು ತಂದುಕೊಟ್ಟಿದೆ. ಅಂತಹ ಕಾಳಿದಾಸ ಇಮ್ಮಡಿ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಮತ್ತು ಒಬ್ಬ ಅದ್ಭುತ ಸಾಹಿತಿಯಾಗಿದ್ದ. ಹಾಗಾಗಿ ಸಾಹಿತ್ಯಕ್ಕೆ ಅವರ ಕೊಡುಗೆಗಳೇನು ಹೇಳುವುದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಸಾಹಿತ್ಯಕ್ಕೆ ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ನಾವೀಗ ಚರ್ಚೆ ಮಾಡಿದ್ದೇವೆ. ಹಾಗಿದ್ದರೆ ಯಾರು ಈ ನವರತ್ನರು ಮತ್ತು ಅವರ ಕೃತಿಗಳು ಯಾವುದು ಹೇಳುವುದನ್ನು ನಾವೀಗ ಪಟ್ಟಿಯನ್ನು ನೋಡುವ. ಇಲ್ಲಿ ನೋಡಿ, ನೀವು ಕಾಣ್ತಾ ಇದ್ದೀರಿ, ಕಾಳಿದಾಸ ಮೊದಲ ಸ್ಥಾನದಲ್ಲಿರುವವನು ಕಾಳಿದಾಸ. ಶಾಕುಂತಲ ಹೇಳುವ ಕೃತಿಯನ್ನು ಅವನು ಬರೀತಾನೆ. ವರಹ ಮಿಹಿರ ಒಬ್ಬ ವಿಜ್ಞಾನಿಯೂ ಹೌದು ಅವನು. ವರಹ ಮಿಹಿರ ಒಬ್ಬ ಖಗೋಳಶಾಸ್ತ್ರಜ್ಞನೂ ಹೌದು. ಬೃಹತ್ ಸಂಹಿತೆಯನ್ನು ಬರೀತಾನೆ ಅವನು. ಘಟಕರ್ಪರ ಕಾವ್ಯವನ್ನು ಬರೀತಾನೆ. ವರರುಚಿ ವ್ಯಾಕರಣವನ್ನು ಬರೀತಾನೆ. ಅಮರಸಿಂಹ ಅಮರಕೋಶವನ್ನು ಬರೀತಾನೆ. ಧನ್ವಂತ್ರಿ ಬಗ್ಗೆ ಬಹುಶಃ ನೀವು ಕೇಳಿರಲೇಬೇಕು. ಆಯುರ್ವೇದದ ಪಿತಾಮಹ ಅವನು ಆಯುರ್ವೇದ ನಿಘಂಟನ್ನು ಬರೀತಾನೆ. ಅವನಿದ್ದದ್ದು ಗುಪ್ತರ ಕಾಲದಲ್ಲಿ. ಇನ್ನು ಧನ್ವಂತ್ರಿ ಆದ ನಂತರ ಶಂಕು ಶಿಲ್ಪಶಾಸ್ತ್ರ. ಇವತ್ತು ನಾವು ಆರ್ಕಿಟೆಕ್ಚರಲ್ ಇಂಜಿನಿಯರ್ಗಳಿದ್ದಾರೆ, ಅವತ್ತು ಶಿಲ್ಪಶಾಸ್ತ್ರದ ಆ ಬೇಸ್ ಏನಿದೆ ಅದನ್ನು ನಮಗೆ ನೀಡಿದವನು ಶಂಕು. ಅವನು ಈ ಕಾಲದಲ್ಲಿದ್ದ. ಕ್ಷಪಣಕ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ದೊಡ್ಡ ಹೆಸರು ಕ್ಷಪಣಕ, ಅವನು ನವರತ್ನರಲ್ಲಿ ಒಬ್ಬ. ವೇತಾಲ ಭಟ್ಟ ಮಂತ್ರಶಾಸ್ತ್ರ. ಹೀಗೆ 9 ಜನ ಶ್ರೇಷ್ಠರಾದಂತಹ ಕವಿಗಳು ಮತ್ತು ವಿದ್ವಾಂಸರು 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿರ್ತಾರೆ. ಈ 9 ಜನರನ್ನು ಒಟ್ಟಾಗಿ ಸೇರಿಸಿ ನವರತ್ನರು ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಇಂತಹ 9 ಜನ ಅದ್ಭುತ ವಿದ್ವಾಂಸರು ಒಂದೇ ಕಾಲಘಟ್ಟದಲ್ಲಿ ಇದ್ದರು ಅಂತ ಹೇಳಿದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತದೆ. ಮತ್ತು ಆ ರಾಜನ ಆಸ್ಥಾನ ಹೇಗಿದ್ದಿರಬಹುದು, ಆ ರಾಜನ ಸಾಹಿತ್ಯದ ಒಂದು ಆ ಸೌಂದರ್ಯ ಹೇಗಿದ್ದಿರಬಹುದು ಹೇಳುವುದನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ನವರತ್ನಗಳಲ್ಲದೆ ನನಗೆ ಹೇಳಿದ ಹಾಗೆ ಇನ್ನೂ ಅನೇಕ ಜನ ಸಾಹಿತಿಗಳು, ವಿಶೇಷವಾಗಿ ಮೃಚ್ಛಕಟಿಕವನ್ನು ಬರೆದಂತಹ ಶೂದ್ರಕ, ಕಿರಾತಾರ್ಜುನೀಯವನ್ನು ಬರೆದಂತಹ ಭಾರವಿ, ಕಾವ್ಯಾದರ್ಶ ಮತ್ತು ದಶಕುಮಾರ ಚರಿತೆಯನ್ನು ಬರೆದಂತಹ ದಂಡಿ, ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಇದನ್ನು ಬರೆದಂತಹ ವಿಷ್ಣು ಶರ್ಮ, ಪಂಚತಂತ್ರವನ್ನು ಬರೆದಂತಹ ವಿಷ್ಣು ಶರ್ಮ, ಉತ್ತರ ರಾಮಚರಿತೆಯನ್ನು ಬರೆದಂತಹ ಭವಭೂತಿ, ಚರಕ ಸಂಹಿತೆಯನ್ನು ಬರೆದಂತಹ ಚರಕ, ಸುಶ್ರುತ ಸಂಹಿತೆಯನ್ನು ಬರೆದಂಥ ಸುಶ್ರುತ, ಶಿಲ್ಪಶಾಸ್ತ್ರವನ್ನು ಬರೆದಂಥ ಶಂಕು, ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ ಅವನ ಬಗ್ಗೆ, ಅಮರಕೋಶವನ್ನು ಬರೆದಂಥ ಅಮರಸಿಂಹ, ಇವರೆಲ್ಲ ಆ ಕಾಲದ ಪ್ರಮುಖ ಸಾಹಿತಿಗಳು. ಇವರಲ್ಲಿ ಅಮರಸಿಂಹ, ಶಂಕು ಇವರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇವರಲ್ಲದೆ ಇನ್ನೂ ಅನೇಕ ಜನ ಕವಿಗಳು, ಶೂದ್ರಕ, ಭಾರವಿ, ದಂಡಿ, ವಿಶಾಖದತ್ತ,
ವಿಷ್ಣು ಶರ್ಮ, ಭವಭೂತಿ, ಚರಕ, ಸುಶ್ರುತ ಇವರೆಲ್ಲರೂ ಕೂಡ ಈ ಕಾಲದ ಅತ್ಯಂತ ಪ್ರಸಿದ್ಧರಾದಂತಹ ಸಾಹಿತಿಗಳು. ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಬೇರೆ ಬೇರೆ ವಿಭಾಗಗಳಲ್ಲಿ, ಉದಾಹರಣೆಗೆ ಮೃಚ್ಛಕಟಿಕ ಹೇಳುವಂಥದ್ದು ಬಹಳ ಪ್ರಸಿದ್ಧವಾದ ನಾಟಕ ಆಗಿದೆ, ಶೂದ್ರಕ ಬರೆದಿರುವಂಥದ್ದು. ಹಾಗಾಗಿ ಈ ಸಾಹಿತ್ಯದ ಕೊಡುಗೆಯನ್ನು ನಾವು ಗೌರವಿಸ್ತೇವೆ. ವಿಶೇಷವಾಗಿ ಗುಪ್ತರ ಕಾಲ ಅದು ಸುವರ್ಣಯುಗ ಅಂತೇಳಿ ಕರಿಬೇಕಾದ್ರೆ ಅದಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾದದ್ದು ಅವರು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆ ಮತ್ತು ಸಾಹಿತ್ಯದ ಕೊಡುಗೆಯನ್ನು ನಾವೀಗ ಚರ್ಚೆ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಸುವರ್ಣ ಯುಗ ಆ ಕಲ್ಪನೆ ಬರಲಿಕ್ಕೆ ಮತ್ತೊಂದು ಬಹಳ ಪ್ರಮುಖವಾದ ಕಾರಣವಾದ ಅಂಶ ವಿಜ್ಞಾನಕ್ಕೆ ಅವರು ಕೊಟ್ಟಂಥ ಕೊಡುಗೆ. ಇವತ್ತು ವಿಜ್ಞಾನದಲ್ಲಿ ನಾವು ಬಹಳ ಮುಂದೆ ಹೋಗಿದ್ದೇವೆ. ಆದರೆ ನಾವು ಇವತ್ತು ಸಾಧಿಸಿರುವಂತಹ ವೈಜ್ಞಾನಿಕ ಸಾಧನೆಗಳೇನಿದ್ದಾವೆ, ಈ ಸಾಧನೆಗಳಿಗೆ ಭದ್ರ ಬುನಾದಿಯನ್ನು ಹಾಕಿದವರು ಗುಪ್ತರು ಹೇಳುವಂಥ ನಾವು ನೆನಪಿಟ್ಕೊಳ್ಬೇಕು. ವಿಶೇಷವಾಗಿ ಪ್ರಾಚೀನ ಭಾರತ, ಆ ಪ್ರಾಚೀನ ಭಾರತದಲ್ಲಿ ವೇದಗಳ ಕಾಲದಿಂದಲೇ ವೈಜ್ಞಾನಿಕವಾಗಿ ನಮ್ಮಲ್ಲಿ ಇದ್ದಂತಹ ವಿಜ್ಞಾನದ ಅನುಭವಗಳೇನಿದ್ದಾವೆ ಅದು ಜಗತ್ತಿನಲ್ಲಿ ಸರಿಸಾಟಿ ಇಲ್ಲದ್ದಾಗಿತ್ತು ಹೇಳುವಂಥದ್ದು ನಮಗೆ ಇತಿಹಾಸ ಹೇಳ್ತದೆ. ಇವತ್ತು ನಾವು ಗುಪ್ತರ ಕಾಲದಲ್ಲಿ ಅಂತಹ ವಿಜ್ಞಾನಿಗಳು ಯಾರಿದ್ದರು ಮತ್ತು ಅವರ ಕೊಡುಗೆಗಳು ಏನು ಹೇಳುವುದನ್ನು ಚರ್ಚೆ ಮಾಡ್ತೇವೆ. ನೋಡಿ, ವಿಜ್ಞಾನ ಅಂತ ಹೇಳುವಾಗ ವಿಜ್ಞಾನದ ಒಂದು ಭಾಗ, ಅದರ ಜೊತೆಯಲ್ಲಿ ಗಣಿತಶಾಸ್ತ್ರ ಬರ್ತದೆ, ಅಸ್ಟ್ರಾನಮಿ ಖಗೋಳಶಾಸ್ತ್ರ ಬರ್ತದೆ, ಮೆಡಿಸಿನ್ ವೈದ್ಯಕೀಯ ಶಾಸ್ತ್ರ ಬರ್ತದೆ, ಮೆಟಲರ್ಜಿ ಹೇಳಿದರೆ ಲೋಹಶಾಸ್ತ್ರ ಬರ್ತದೆ. ಎಲ್ಲ ವಿಜ್ಞಾನದ ವಿಭಾಗಗಳಲ್ಲಿ ಗುಪ್ತರ ಕಾಲದ ಕೊಡುಗೆ ಏನಿದೆ ಅದು ನಿಜಕ್ಕೂ ಕೂಡ ಅನನ್ಯವಾದದ್ದು ಮತ್ತು ವಿಶೇಷವಾದದ್ದು. ಗುಪ್ತರ ಕಾಲದ ಅತ್ಯಂತ ಪ್ರಸಿದ್ಧ ವಿಜ್ಞಾನಿ ಅಂತ ನಾವು ಗುರುತಿಸುವಂಥದ್ದು ಆರ್ಯಭಟ. ಬಹುಶಃ ಆರ್ಯಭಟನ ಹೆಸರನ್ನು ಕೇಳಿದವರು ಯಾರೂ ಇಲ್ಲ ನಮ್ಮ ದೇಶದಲ್ಲಿ. ನಮ್ಮ ಕೃತಕ ಉಪಗ್ರಹಕ್ಕೆ ನಾವು ಆರ್ಯಭಟ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದೇವೆ. ಅಂತಹ ಹೆಸರಿಡಬೇಕಾದರೆ ಅವನು ಎಂತಹ ಯೋಗ್ಯತಾ ಪುರುಷ ಆಗಿರಬೇಕು. ಆರ್ಯಭಟ ಗಣಿತ ಮತ್ತು ವಿಜ್ಞಾನ ಎರಡರಲ್ಲಿ ಕೂಡ ಬಹಳ ಪ್ರಸಿದ್ಧನಾಗಿದ್ದಂತಹ ಒಬ್ಬ ವಿಜ್ಞಾನಿಯಾಗಿದ್ದ. ಅವನು ಎರಡು ಬಹಳ ಪ್ರಮುಖ ಕೃತಿಗಳನ್ನು ನಾವು ಗುರುತಿಸ್ತೇವೆ, ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟೀಯ. ನಿಮಗೆ ಪ್ರಶ್ನೆ ಇದೆ, ಸೂರ್ಯ ಸಿದ್ಧಾಂತವನ್ನು ಬರೆದವರು ಯಾರು ಅಥವಾ ಆರ್ಯಭಟೀಯವನ್ನು ಬರೆದವರು ಯಾರು ಅಂತ ಹೇಳಿ ನೆನಪಿಟ್ಕೊಳ್ಳಿ. ಆರ್ಯಭಟನ ಕೃತಿಗಳು ಯಾವುದು? ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟೀಯ. ಈ ಕೃತಿಯಲ್ಲಿ ಭೂಮಿಯ ಸುತ್ತುವಿಕೆ ಏನಿದೆ ಅಥವಾ ಚಂದ್ರ ಮತ್ತು ಸೂರ್ಯ ಗ್ರಹಣಗಳು ಹೇಗಾಗ್ತವೆ ಅಥವಾ ದಶಾಂಶ ಪದ್ಧತಿ ಹೇಳಿದರೆ ಏನು, ಎಲ್ಲ ಮಾಹಿತಿಗಳನ್ನು ನಮಗೆ ಅವನು ಕೊಡ್ತಾನೆ ಆರ್ಯಭಟ. ನೋಡಿ ಎಂಥ ಅದ್ಭುತ ನೋಡಿ. ಇವತ್ತು ಯುರೋಪ್ನಲ್ಲಿ ಕ್ರಿಸ್ತಶಕ 14-15ನೇ ಶತಮಾನದಲ್ಲಿ, ಸಾಶ 14-15ನೇ ಶತಮಾನದಲ್ಲಿ ಭಾಳ ಮುಖ್ಯವಾಗಿ ಭೂಮಿ ಕೇಂದ್ರವೋ ಸೂರ್ಯ ಕೇಂದ್ರವೋ ಹೇಳುವ ವಿಚಾರದಲ್ಲಿ ಚರ್ಚೆ ನಡೀತಾ ಇತ್ತು. ಮತ್ತು ಸೂರ್ಯನ ಸುತ್ತ ಭೂಮಿ ಸುತ್ತದೆ ಅಂತ ಹೇಳಿದ್ದಕ್ಕೆ ವಿಜ್ಞಾನಿಗಳಿಗೆ ವಿಷ ಕೊಟ್ಟು ಸಾಯಿಸಲಾಯಿತು. ಗೆಲಿಲಿಯೋ, ಕೋಪರ್ನಿಕಸ್, ಕೆಪ್ಲರ್ ಇವರೆಲ್ಲ ಕಥೆಗಳನ್ನು ನೀವು ಕೇಳಿದ್ದೀರಿ. ನೋಡಿ, ಆ ಕಾಲದಲ್ಲಿಯೂ ಕೂಡ ಈ ವಿಚಾರ ಸ್ಪಷ್ಟವಾಗಿರಲಿಲ್ಲ. ಆದರೆ ಭಾರತದಲ್ಲಿ ಗುಪ್ತರ ಕಾಲದಲ್ಲೇ, ಇವತ್ತಿಗೆ ಸುಮಾರು 1600 ವರ್ಷಗಳ ಹಿಂದೆಯೇ ಭೂಮಿ ಸೂರ್ಯನ ಸುತ್ತುತ್ತದೆ ಅಂತ ಹೇಳಿದಂಥ ವಿಜ್ಞಾನಿ ಆರ್ಯಭಟ. ಅಷ್ಟು ಮಾತ್ರ ಅಲ್ಲ, ಚಂದ್ರ ಮತ್ತು ಸೂರ್ಯ ಗ್ರಹಣದ ಎಕ್ಸಾಕ್ಟ್ ಡೇಟನ್ನು ಇವತ್ತು ಹೇಳ್ತೇವೆ ನಾವು. ನಾಳೆ ಎಷ್ಟೊತ್ತಿಗೆ ಚಂದ್ರಗ್ರಹಣ ಆಗ್ತದೆ, ಇನ್ನು 10 ದಿವಸ ಬಿಟ್ಟು ಇಷ್ಟನೇ ತಾರೀಕಿಗೆ ಇಷ್ಟು ಗಂಟೆಗೆ ಸೂರ್ಯಗ್ರಹಣ ಆಗ್ತದೆ ನಾವು ಹೇಳ್ತೇವೆ. ಈ ಎಕ್ಸಾಕ್ಟ್ ಡೇಟ್ ಮತ್ತು ಟೈಮನ್ನು ಆರ್ಯಭಟ ಅವತ್ತೇ ಹೇಳ್ತಾ ಇದ್ದ, ಇಂಥ ದಿವಸ ಸೂರ್ಯಗ್ರಹಣ ಆಗ್ತದೆ ಅಂತೇಳಿ. ಹಾಗಿದ್ರೆ ಎಂತಹ ವೈಜ್ಞಾನಿಕ ಅನುಭವ ಅವರಿಗೆ ಇರ್ಬೋದು ಅಂತ ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಗಣಿತದಲ್ಲಿ ಬರುವಂಥ ದಶಾಂಶ ಪದ್ಧತಿ, ಏಕ, ದಶಕ, ಶತಕ, ಸಹಸ್ರ ಗೊತ್ತಿದೆ ನಿಮಗೆ. ಈ ದಶಾಂಶ ಪದ್ಧತಿಯನ್ನು ಕೂಡ ಅವನು ಅಧ್ಯಯನ ಮಾಡಿದ್ದ ಮತ್ತು ಅದನ್ನು ಜಗತ್ತಿಗೆ ಪ್ರಚುರಪಡಿಸಿದ್ದ. ಹಾಗಾಗಿ ಅಂಥ ಒಬ್ಬ ಪ್ರಸಿದ್ಧ ಮತ್ತು ಶ್ರೇಷ್ಠ ವಿಜ್ಞಾನಿ ಆರ್ಯಭಟ ಗುಪ್ತರ ಕಾಲದ ಕೊಡುಗೆ. ಇನ್ನು ಬ್ರಹ್ಮಗುಪ್ತನ ಹೆಸರನ್ನು ನೀವು ಕೇಳಿರ್ಬೋದು, ಒಬ್ಬ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ. ಬಹಳ ಮುಖ್ಯವಾಗಿ ಸೊನ್ನೆಯ ಉಪಯೋಗ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಸೊನ್ನೆಯನ್ನು ಕಂಡುಹುಡುಕಿದ್ದು ಯಾರು ಹೇಳುವಾಗ ನಾವು ಅಂತೇಳಿ ಬೇರೆ ಬೇರೆಯವರು ಹೇಳ್ತಾರೆ. ಆದರೆ ನಾವು ತಿಳ್ಕೊಳ್ಬೇಕು, ಭಾರತದ ಅತ್ಯಂತ ಪ್ರಾಚೀನ ವಿಜ್ಞಾನಿ ಬ್ರಹ್ಮಗುಪ್ತ ಸೊನ್ನೆಯನ್ನು ಅವತ್ತೇ ನಮಗೆ ಹೇಳಿಕೊಟ್ಟಿದ್ದ, ಅದರ ಮಹತ್ವವನ್ನು. ಹಾಗಾಗಿ ವಿಜ್ಞಾನದ ಕೊಡುಗೆಯನ್ನು ನಾವಿಲ್ಲಿ ಗುರುತಿಸಬಹುದು. ವರಹಾಮಿಹಿರ
ನೋಡಿ, ವರಾಹ ಮಿಹಿರನನ್ನು ನವರತ್ನಗಳಲ್ಲಿ ಒಬ್ಬರು ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗಿದ್ರೆ ವರಾಹ ಮಿಹಿರ ಒಬ್ಬ ವಿಜ್ಞಾನಿಯೂ ಹೌದು, ಗಣಿತಶಾಸ್ತ್ರಜ್ಞನೂ ಹೌದು. ವಿಶೇಷವಾಗಿ ಖಗೋಳಶಾಸ್ತ್ರದಲ್ಲಿ ಅವನಿಗಿದ್ದಂತಹ ಪ್ರಭುತ್ವ ಇದೆಯಲ್ಲ, ಅದು ಜಗತ್ತಿನಲ್ಲೇ ಅವನಿಗೊಂದು ವಿಶೇಷವಾದ ಸ್ಥಾನವನ್ನು ತಂದುಕೊಟ್ಟಿದೆ. ಖಗೋಳಶಾಸ್ತ್ರ, ಬಾಟನಿ, ನಿಮ್ಮ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಬಾಟನಿ ಇರ್ಬೋದು, ಅಥವಾ ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರ ಇರ್ಬೋದು, ಅಥವಾ ಜಿಯೋಗ್ರಫಿ ಭೂಗೋಳ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಅವನಿಗೆ ಪ್ರಭುತ್ವ ಇತ್ತು. ಹಾಗಾಗಿ ಒಂದೊಂದೇ ವಿಚಾರ ಅಲ್ಲ, ಬೇರೆ ಬೇರೆ ವೈಜ್ಞಾನಿಕ ಸಂಶೋಧನೆಗಳೇನಿದ್ದಾವೆ ಎಲ್ಲ ಸಂಶೋಧನೆಗಳಿಗೆ ವರಾಹ ಮಿಹಿರನ ಚಿಂತನೆಗಳು ಪ್ರಭಾವಶಾಲಿಯಾಗಿದ್ದು ಹೇಳುವುದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತು ಅವನ ಕೃತಿಗಳಲ್ಲಿ ಪಂಚಸಿದ್ಧಾಂತಿಕ, ಬೃಹತ್ ಜಾತಕ, ಲಘು ಜಾತಕ, ಬೃಹತ್ ಸಂಹಿತ ಈ ಕೃತಿಗಳನ್ನು ನಾವು ಗಮನಿಸಬಹುದು. ಇನ್ನು ಚರಕ ಮತ್ತು ಸುಶ್ರುತ ಇನ್ನಿಬ್ಬರು ಬಹಳ ಪ್ರಮುಖ ವಿಜ್ಞಾನಿಗಳು, ಅವರು ಸಂಹಿತೆಗಳನ್ನು ಬರೆದಿದ್ದಾರೆ. ಧನ್ವಂತರಿ ಈ ಹೆಸರನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಳಲೇಬೇಕು. ಇವತ್ತು ಆಯುರ್ವೇದ ಶಾಸ್ತ್ರ ಬಹಳ ಬೆಳೆದಿದೆ. ಇವತ್ತು ವೈದ್ಯಕೀಯ ಶಾಸ್ತ್ರಗಳಲ್ಲಿ ಬಹಳಷ್ಟು ವಿಭಾಗಗಳಿದ್ದಾವೆ. ಅದು ಅಲೋಪತಿ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಅಥವಾ ಯೋಗಿಕ್ ಸೈನ್ಸ್ ಇರ್ಬೋದು, ಅಥವಾ ಆಯುರ್ವೇದ ಇರ್ಬೋದು ಅಲ್ವಾ. ಬೇರೆ ಬೇರೆ ವಿಭಾಗಗಳನ್ನು ನಾವು ಗುರುತಿಸಿದ್ದೇವೆ. ಇವತ್ತು ಆಯುರ್ವೇದ ಪದ್ಧತಿ ಹೇಳುವಂಥದ್ದು ಅದು ಭಾರತದ ಕೊಡುಗೆಯನ್ನು ನಾವು ಹೆಮ್ಮೆ ಪಡ್ತೇವೆ. ಇಡೀ ಜಗತ್ತಿಗೆ ಇವತ್ತು ಆಯುರ್ವೇದದ ಮಹತ್ವ ಗೊತ್ತಾಗಿದೆ. ಹಾಗಾಗಿ ಆಯುರ್ವೇದದ ಮಹತ್ವವನ್ನು ತಿಳಿದುಕೊಂಡದ್ದು ಇಲ್ಲಿಯ ಭಾರತದ ಜನರು. ಇದು ಪ್ರಾರಂಭ ಏನೂ ಅಲ್ಲ, ಭಾಳ ಹಿಂದಿನ ಕಾಲದಿಂದಲೂ ಭಾರತೀಯರು ಎಲ್ಲ ಸಸ್ಯಗಳನ್ನು ಬಳಸಿಕೊಂಡು ಅದನ್ನು ವೈದ್ಯಕೀಯ ವಿಚಾರಗಳಿಗೋಸ್ಕರ ಬಳಸ್ತಾ ಇದ್ದರು. ಹಾಗಾಗಿಯೇ ಒಂದು ಭಾಳ ಸುಂದರವಾದಂತಹ ಮಾತು ಬರ್ತದೆ, ಯಾವ ಸಸ್ಯರಾಶಿಯೂ ಕೂಡ ಈ ಜಗತ್ತಿನಲ್ಲಿ ಔಷಧಿಗೆ ಆಗುವುದಿಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳಿ. ಸೊ ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಆ ಸಸ್ಯಗಳನ್ನು ಕ್ರೋಢೀಕರಿಸಿ ಅವುಗಳ ಮೂಲಕ ಔಷಧಿಯನ್ನು ತಯಾರು ಮಾಡಿ ಆ ಔಷಧಿಯನ್ನು ನೀಡುವುದರ ಮೂಲಕ ಜನರ ರೋಗಗಳನ್ನು ಗುಣಪಡಿಸ್ಬೋದು ಅಂತ ಹೇಳಿ ಕಂಡುಹಿಡಿದಂತಹ ಒಬ್ಬ ವ್ಯಕ್ತಿ ಧನ್ವಂತರಿ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಧನ್ವಂತರಿ. ಈ ಧನ್ವಂತರಿಯನ್ನು ಆಯುರ್ವೇದ ಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೇವೆ. ಇವತ್ತು ನೀವು ಆಯುರ್ವೇದದ ಯಾವುದೇ ಔಷಧಿಗೆ ಸಂಬಂಧಪಟ್ಟಂಥ ಔಷಧಿಗಳನ್ನು ತಯಾರು ಮಾಡುವಾಗ ಧನ್ವಂತರಿಗೆ ಕೈ ಮುಗಿದೇ ಮಾಡ್ತಾರೆ ಅವರು. ಅಂದರೆ ಅಷ್ಟರ ಮಟ್ಟಿಗೆ ಅವರು ಅವನನ್ನು ಒಬ್ಬ ದೇವತೆಯಿಂದ ಕನ್ಸಿಡರ್ ಮಾಡ್ತಾರೆ. ಸೊ ಅಂತಹ ಧನ್ವಂತರಿ ಆಯುರ್ವೇದ ಶಾಸ್ತ್ರ ಪಿತಾಮಹ, ಗುಪ್ತರ ಕಾಲದ ಕೊಡುಗೆ. ಇನ್ನು ವಾಗ್ಭಟ, ಅಷ್ಟಾಂಗ ಸಂಗ್ರಹವನ್ನು ಬರೆದಂಥ ವಾಗ್ಭಟ ಈ ಕಾಲದ ಪ್ರಮುಖ ವಿಜ್ಞಾನಿ. ಇವರ ಲೋಹಶಾಸ್ತ್ರದ ಪರಿಣತಿಗೆ ನಮಗೆ ಒಂದು ಒಳ್ಳೆಯ ಉದಾಹರಣೆ ಇದೆ, ಇವತ್ತಿಗೂ ಕೂಡ ಇದೆ. ದೆಹಲಿಯ ಸಮೀಪದಲ್ಲಿ ಮೆಹರೌಲಿ ಹೇಳುವಂಥ ಒಂದು ಸ್ಥಳದಲ್ಲಿ ಒಂದು ಕಬ್ಬಿಣದ ಸ್ತಂಭ ಇದೆ. ಆ ಚಿತ್ರವನ್ನು ನಾನು ನಿಮಗೆ ತೋರಿಸ್ತೇನೆ. ಮೆಹರೌಲಿ ಹೇಳುವಂತಹ ಸ್ಥಳದಲ್ಲಿರುವಂತಹ ಕಬ್ಬಿಣದ ಸ್ತಂಭ ಸುಮಾರು 1500 ವರ್ಷಗಳಿಂದ ಅದು ನಿಂತಿದೆ. ಗಾಳಿ ಮಳೆಗೆ ಎಕ್ಸ್ಪೋಸ್ ಆಗಿ ನಿಂತಿದೆ, ಆದರೂ ಕೂಡ ತುಕ್ಕು ಹಿಡಿದಿಲ್ಲ. ಇವತ್ತು ನೀವು ಗಮನಿಸಬೇಕು, ನಾವು ಇವತ್ತು ತಯಾರು ಮಾಡುವಂಥ ಕಬ್ಬಿಣ ಕೂಡ ಬಹಳ ಬೇಗ ತುಕ್ಕು ಹಿಡಿತದೆ, ಕ್ವಾಲಿಟಿ ಇಲ್ಲ ಅಂತ ಹೇಳ್ತೇವೆ ನಾವು. ಅಂಥದ್ರಲ್ಲಿ ಲೋಹಶಾಸ್ತ್ರದ ಬಗ್ಗೆ ಅವರ ಮೆಟಲರ್ಜಿಕಲ್ ಸ್ಕಿಲ್ ಎಷ್ಟಿತ್ತು ಹೇಳುವುದಕ್ಕೆ ನಮಗೆ ಒಂದು ಸ್ಪಷ್ಟ ಉದಾಹರಣೆ ಗುಪ್ತರ ಕಾಲದ್ದು. ಅವರು ನಿರ್ಮಾಣ ಮಾಡಿದಂಥ ಮೆಹರೌಲಿಯ ಸ್ತಂಭ ಇವತ್ತಿಗಿದೆ. ಅದರಲ್ಲಿ ಒಂದೆರಡು ಬರಹಗಳು ಕೂಡ ಇದೆ. ಚಂದ್ರ ಹೇಳುವಂಥ ಒಂದು ಬರಹ ಇದೆ, ಬಹುಶಃ ಚಂದ್ರಗುಪ್ತನ ಕಾಲದಲ್ಲಿ ಅದು ಬರೆದದ್ದು ಇರ್ಬೋದು ಅಥವಾ ನಿರ್ಮಾಣ ಮಾಡಿದ್ದಿರ್ಬೋದು. ಹಾಗಿದ್ದರೆ ಸುಮಾರು 1600 ವರ್ಷಗಳ ಹಿಂದೆ ನಿರ್ಮಾಣ ಆಗಿದೆ ಅದು. ಇವತ್ತಿಗೂ ಕೂಡ ಗಾಳಿ ಮಳೆಗೆ ಎದೆ ಒಡ್ಡಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ಅದು ತುಕ್ಕು ಹಿಡಿದಿಲ್ಲ ಹೇಳುವಂಥದ್ದು ಅದರ ವಿಶೇಷತೆ. ಹಾಗಾಗಿ ಇವೆಲ್ಲವನ್ನು ನಾವು ಅವರ ವೈಜ್ಞಾನಿಕ ಕೊಡುಗೆಗಳು ಅಂತ ಪರಿಗಣಿಸ್ತೇವೆ. ವಿದ್ಯಾರ್ಥಿಗಳೇ, ಇದನ್ನು ಗಮನ ಇಟ್ಟು ನೋಡಿ. ಆರ್ಯಭಟನಿಂದ ಪ್ರಾರಂಭವಾಗಿ ಬ್ರಹ್ಮಗುಪ್ತ ಇರ್ಬೋದು, ವರಾಹ ಮಿಹಿರ ಇರ್ಬೋದು, ಚರಕ ಸುಶ್ರುತ ಇರ್ಬೋದು, ಧನ್ವಂತರಿ ಇರ್ಬೋದು, ವಾಗ್ಭಟ ಇರ್ಬೋದು, ಅಥವಾ ಅವರ ಲೋಹಶಾಸ್ತ್ರದ ಪರಿಣತಿ ಇರ್ಬೋದು, ಈ ಗುಪ್ತರ ಕಾಲಕ್ಕೆ ಬೇರೆ ಯಾವ ಕಾಲವೂ ಕೂಡ ಸಾಟಿಯಲ್ಲ. ಹಾಗಾಗಿಯೇ ಗುಪ್ತರ ಕಾಲ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಚಾರದಲ್ಲಿ ಸುವರ್ಣಯುಗ ಅಂತೇಳಿ ಪರಿಗಣಿಸಲ್ಪಟ್ಟಿದೆ. ಇನ್ನು ಕೊನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನಮ್ಮ ದೇಶದ
ಅನೇಕ ರಾಜರುಗಳು ರಾಜಮನೆತನಗಳು ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾವೆ. ಬಹುಶಃ ಭಾರತದಲ್ಲಿ ಇದ್ದಷ್ಟು ಕಲಾ ಸಂಪತ್ತು, ವಾಸ್ತುಶಿಲ್ಪದ ವೈವಿಧ್ಯತೆ ಮತ್ತು ವೈಭವ ಜಗತ್ತಿನ ಬೇರೆಯಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗುಪ್ತರ ಕಾಲದ ವಿಶೇಷತೆ ಏನು ಅಂತ ಕೇಳಿದರೆ, ಬಹಳ ಪ್ರಾಚೀನ ಕಾಲ. ನಿಮ್ಗೆ ಗೊತ್ತಿದೆ, 1600 ವರ್ಷಗಳು ಅಂತ ಹೇಳಿದರೆ ಬಹಳ ಪ್ರಾಚೀನ ಕಾಲ. ಒಂದು 200 ವರ್ಷಗಳ ಹಿಂದೆ ಕಟ್ಟಿದ ಮನೆಗಳೇ ಉಳಿಯೋದಿಲ್ಲ. ಅಂಥದ್ರಲ್ಲಿ 1600 ವರ್ಷಗಳ ಹಿಂದಿನ ಕಟ್ಟಡಗಳು ಉಳಿಯೋದಷ್ಟು ಸುಲಭವಲ್ಲ. ಆದರೂ ನಾವು ಅದೃಷ್ಟವಂತರು. ಯಾಕೆ ಹೇಳಿದರೆ, ಇನ್ನೂ ಕೂಡ ಗುಪ್ತರ ಕಾಲದಲ್ಲಿ ನಿರ್ಮಾಣವಾದಂಥ ಕೆಲವೊಂದು ಪಳೆಯುಳಿಕೆಗಳು ನಮಗೆ ಸಿಕ್ಕಿವೆ ಹೇಳುವಂಥದ್ದು. ಹಾಗಾಗಿ ಗುಪ್ತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿಯುವಾಗ ಒಂದು ಬಹಳ ಪ್ರಮುಖವಾದ ಅಂಶ, ವಿ ಕ್ಯಾನ್ ಸಿ ದ ಬೇಸಿಕ್ ಸ್ಟ್ರಕ್ಚರಲ್ ಫೀಚರ್ಸ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್. ಇವತ್ತು ನೀವು ದೇವಾಲಯಗಳು ಹೇಳಿದಾಗ ಭಾಳ ಅದ್ಭುತವಾದ ದೇವಾಲಯಗಳನ್ನು ನೀವು ಕಾಣ್ಬೋದು. ಮೂಡುಬಿದಿರೆಯ 1000 ಕಂಬದ ಬಸದಿ ಇರ್ಬೋದು, ಅಥವಾ ಬೇಲೂರು ಹಳೆಬೀಡಿನ ದೇವಾಲಯಗಳಿರ್ಬೋದು. ಭಾಳ ಅದ್ಭುತವಾದ ಶಿಲ್ಪಕಲೆಯನ್ನು ಹೊಂದಿರುವ ದೇವಾಲಯಗಳು. ಆ ರೀತಿಯ ದೇವಾಲಯವನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುಪ್ತರ ಕಾಲದಲ್ಲಿ. ಯಾಕೆ ಹೇಳಿದರೆ, ಒಂದು ಕಾಲದ ಪರಿಣಾಮದಿಂದ ಅದು ನಾಶ ಆಗಿದೆ. ಇನ್ನೊಂದು ಟೆಂಪಲ್ ಆರ್ಕಿಟೆಕ್ಚರ್ ಹೇಳುವಂಥದ್ದು, ದೇವಾಲಯದ ವಾಸ್ತುಶಿಲ್ಪ ಹೇಳುವಂಥದ್ದು, ಅದು ಅವಸ್ಥೆಯಲ್ಲಿದ್ದಂಥ ಕಾಲ, ಅದು ಬಾಲ್ಯಾವಸ್ಥೆಯಲ್ಲಿದ್ದಂಥ ಕಾಲ. ಹಾಗಾಗಿ ಅದು ಪ್ರಾರಂಭದ ಹಂತ. ಸೊ ನಾವು ಕೇವಲ ಬೇಸಿಕ್ ಸ್ಟ್ರಕ್ಚರನ್ನು ಮಾತ್ರ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಎಲ್ಲೆಲ್ಲಿ ಅವರ ದೇವಾಲಯಗಳನ್ನು ಕಾಣಬಹುದು ನಾವು ಇವತ್ತಿಗೂ ಕೂಡ ಅವರ ಪಳೆಯುಳಿಕೆಗಳನ್ನು ಕಾಣಬಹುದು. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಘರ್ ಅಥವಾ ಡಿಯೋಘರ್, ಈ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ನಾವು ಅವರು ನಿರ್ಮಾಣ ಮಾಡಿದ ದೇವಾಲಯಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಅವರು ನಿರ್ಮಾಣ ಮಾಡಿದ ದೇವಾಲಯಗಳಲ್ಲಿ ಅತ್ಯಂತ ಪ್ರಾಚೀನವಾದ ದೇವಾಲಯವನ್ನು ನಮಗೆ ಸಿಕ್ಕಿದೆ. ಅದು ದಶಾವತಾರ ದೇವಾಲಯ. ದೇವಘರ್ನಲ್ಲಿರುವಂತಹ ದಶಾವತಾರ ದೇವಾಲಯ ಏನಿದೆ, ಅದು ಗುಪ್ತರ ಕಾಲದಲ್ಲಿ ನಿರ್ಮಾಣಗೊಂಡ ಇಲ್ಲಿವರೆಗೆ ಸಿಕ್ಕಿರುವಂಥ ದೇವಾಲಯಗಳಲ್ಲಿ ಮೊದಲನೇದು ಅಂತ ಪರಿಗಣಿಸಲ್ಪಟ್ಟಿದೆ. ಸುಂದರವಾದಂತಹ ದೇವಾಲಯ ಚಿತ್ರವನ್ನು ಮತ್ತೆ ತೋರಿಸಲಿಕ್ಕಿದ್ದೇನೆ. ಆ ದಶಾವತಾರ ದೇವಾಲಯ. ಅದಾದಮೇಲೆ ಶಿವ ದೇವಾಲಯ, ಭೂಮಾರ ಹೇಳುವಂಥ ಸ್ಥಳದಲ್ಲಿ ಅವರು ನಿರ್ಮಾಣ ಮಾಡಿದಂತಹ ಶಿವ ದೇವಾಲಯವನ್ನು ಕಾಣ್ಬೋದು. ಬೀತರ್ಗಾನ್ ಹೇಳುವಂತಹ ಸ್ಥಳದಲ್ಲಿ ಅವರು ನಿರ್ಮಾಣ ಮಾಡಿದಂತಹ ಒಂದು ಬ್ರಿಕ್ ಟೆಂಪಲ್, ಇಟ್ಟಿಗೆಗಳಿಂದ ಕಟ್ಟಿದಂತಹ ದೇವಾಲಯ. ಅಲ್ಲಿ ಯಾವ ದೇವರದ್ದು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಬ್ರಿಕ್ ಟೆಂಪಲ್, ಇಟ್ಟಿಗೆಗಳಿಂದ ಕಟ್ಟಿದಂತಹ ಒಂದು ದೇವಾಲಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಆನಂತರ ಅನೇಕ ಬೌದ್ಧ ಮೂರ್ತಿಗಳನ್ನು ಅವರು ನಿರ್ಮಾಣ ಮಾಡಿಸ್ತಾರೆ ಈ ಕಾಲದಲ್ಲಿ. ಬಹುಶಃ ನೀವು ಹಿಂದೂ ಧರ್ಮದ ಪುನರುತ್ಥಾನ ಅಂತ ಕರೆದರೂ ಕೂಡ ಬೌದ್ಧ ಧರ್ಮದ ಅನೇಕ ವಿಗ್ರಹಗಳು, ವಿಶೇಷವಾಗಿ ಬುದ್ಧನ ವಿಗ್ರಹಗಳನ್ನು ಬೇರೆ ಬೇರೆ ಶೈಲಿಯಲ್ಲಿ ನಾವು ಗಮನಿಸ್ಬೋದು. ಅಂತಹ ಹಲವು ಮೂರ್ತಿಗಳು ನಮಗೆ ಸಿಕ್ಕಿದೆ. ಅಂತಹ ಒಂದು ಮೂರ್ತಿ ಸುಲ್ತಾನ್ ಗಂಜ್ ಬುದ್ಧ ಸ್ಟ್ಯಾಚ್ಯೂ ಅಂತ ಕರಿತೇವೆ ನಾವು. ಸುಲ್ತಾನ್ ಗಂಜಲ್ಲಿ ದೊರೆತಂತಹ ಬುದ್ಧನ ಸುಮಾರು 7.5 ಅಡಿ ಎತ್ತರದ ಮೂರ್ತಿ. ಆದರೆ ದುರದೃಷ್ಟವಶಾತ್ ಇವತ್ತು ಅದು ಸುಲ್ತಾನ್ ಗಂಜಲ್ಲಿ ಇಲ್ಲ, ಅದು ಬರ್ಮಿಂಗ್ ಹ್ಯಾಮ್ನ ಮ್ಯೂಸಿಯಂನಲ್ಲಿದೆ. ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ನ ಮ್ಯೂಸಿಯಂನಲ್ಲಿದೆ. ನೋಡಬೇಕಾದ್ರೆ ಇಂಗ್ಲೆಂಡಿಗೆ ಹೋಗಬೇಕು ನೀವು. ಆದರೆ ಅದರ ಫೋಟೋವನ್ನು ನಾವು ಕಾಣ್ಬೋದು. ಬಹಳ ಸುಂದರವಾದಂಥ ಒಂದು ಬುದ್ಧನ ವಿಗ್ರಹವನ್ನು ಅವರು ಕೆತ್ತಿಸಿದರು ಗುಪ್ತರ ಕಾಲದಲ್ಲಿ. ಇನ್ನು ಚಿತ್ರಕಲೆಗೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದರು. ನೋಡಿ ವಿದ್ಯಾರ್ಥಿಗಳೇ, 1500 ವರ್ಷಗಳ ಹಿಂದೆ ರಚನೆಯಾದಂತಹ ಚಿತ್ರಕಲೆ ಏನಿದೆ, ಅದು ಇವತ್ತಿಗೂ ಕೂಡ ಇದೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಅದ್ಭುತ. ಹಾಗಾಗಿ ಅಂಥದ್ದು ಇದೆ ಹೇಳೋದು ನಮಗೆ, ನಾವು ಅದೃಷ್ಟವಂತರು. ಅದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ಎಲ್ಲಿ ಕಾಣ್ಬೋದು? ಗ್ವಾಲಿಯರ್ ಸಮೀಪದ ಬಾಗ್ ಹೇಳುವಂಥ ಸ್ಥಳದಲ್ಲಿ ನಾವು ಆ ಚಿತ್ರಗಳನ್ನು, ಅಲ್ಲಿರುವಂತಹ ಗುಹೆಗಳಲ್ಲಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಅಜಂತದ ಗುಹೆಗಳಲ್ಲಿ ಮಹಾರಾಷ್ಟ್ರದ ಅಜಂತದ ಗುಹೆಗಳಲ್ಲಿ ಅವರ ಚಿತ್ರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ತಾಯಿ ಮತ್ತು ಮಗುವಿನ ಒಂದು ಚಿತ್ರ ಇದೆ ಅಜಂತದ ಗುಹೆಗಳಲ್ಲಿ. ತಾಯಿ ಮತ್ತು ಮಗುವಿನ ಚಿತ್ರ ಏನಿದೆ ಅದು ನಿಜಕ್ಕೂ ಕೂಡ ಭಾಳ ಆಕರ್ಷಣೀಯವಾಗಿದೆ. ಗುಪ್ತರ ಕಾಲದ ಚಿತ್ರಕಲೆ ಎಷ್ಟು ಬೆಳೆದಿತ್ತು ಅಂತ ನಮಗೆ ತಿಳಿಲಿಕ್ಕೆ ಭಾಳ ಪ್ರಮುಖವಾದ ಆಧಾರವೂ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಅವರು ಅಜಂತದಲ್ಲಿ ಗುಹಾಂತರ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಿಮ್ಗೆ ಗೊತ್ತಿದೆ, ಮಹಾರಾಷ್ಟ್ರದ ಅಜಂತ ಒಂದು ಅದ್ಭುತವಾದಂತಹ ದೇವಾಲಯಗಳ, ಗುಹಾಂತರ ದೇವಾಲಯಗಳ ಒಂದು ಸ್ಥಳ ಅದು. ಅಲ್ಲಿ ಬೇರೆ ಬೇರೆ ರಾಜವಂಶಗಳಿಗೆ ಸಂಬಂಧಪಟ್ಟಂತಹ ಪಳೆಯುಳಿಕೆಗಳಿದ್ದಾವೆ. ಬರೀ ಒಂದು ರಾಜವಂಶಕ್ಕೆ ಸಂಬಂಧಪಟ್ಟದ್ದಲ್ಲ, ಅದರಲ್ಲಿ ಗುಪ್ತರಿಗೆ ಸಂಬಂಧಪಟ್ಟಂತಹ ದೇವಾಲಯಗಳು ಕೂಡ ಇದ್ದಾವೆ ಹೇಳುವಂಥದ್ದು. ಹಾಗಾಗಿ ಕಲೆ, ವಾಸ್ತುಶಿಲ್ಪಕ್ಕೆ ಗುಪ್ತರು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಘರ್, ಅಜಂತ ಮುಂತಾದ ಸ್ಥಳಗಳಲ್ಲಿರುವಂತಹ ಅವರ ದೇವಾಲಯಗಳು ಇವತ್ತಿಗೂ ಕೂಡ
ಅವರ ಕೊಡುಗೆಯ ಒಂದು ಉದಾಹರಣೆಯಾಗಿ ನಮ್ಮೆದುರು ನಿಂತಿವೆ. ಮತ್ತು ಎಲ್ಲ ದೇವಾಲಯಗಳು ಏನಿದ್ದಾವೆ ಅದರ ನಿರ್ಮಾಣ ಏನಿದೆ ಇಲ್ಲಿ ಚಿತ್ರದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ನೋಡಿ, ಇಲ್ಲಿ ದಶಾವತಾರ ದೇವಾಲಯ ದೇವಘರ್ನಲ್ಲಿರುವಂಥದ್ದು ಮತ್ತು ಶಿವ ಟೆಂಪಲ್ ಆಫ್ ಬುಮಾರ ಇದೆರಡು ಚಿತ್ರವನ್ನು ಕಾಣ್ಬೋದು. ನೋಡಿ, ಅದು ದೇವಾಲಯಗಳು ಶಿಥಿಲಾವಸ್ಥೆಯಲ್ಲಿದೆ. ಅದಕ್ಕೆ ಹೇಳಿದ್ದು ನಾನು 1500 ವರ್ಷಗಳ ಹಿಂದೆ ನಿರ್ಮಾಣವಾದಂಥ ದೇವಾಲಯಗಳು ಅಷ್ಟು ಉಳಿದಿದ್ದೇ ಹೇಳುವುದೇ ನಮ್ಮ ಪುಣ್ಯ. ಹಾಗಾಗಿ ಆ ದೇವಾಲಯಗಳ ಪಳೆಯುಳಿಕೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ನೋಡಿ, ಮುಂದಿನ ಚಿತ್ರ ಇದು ಬ್ರಿಕ್ ಟೆಂಪಲ್ ಬೀತರ್ಗಾಂವ್ನಲ್ಲಿರುವಂತಹ ಇಟ್ಟಿಗೆಯಿಂದ ಕಟ್ಟಿದಂಥ ನೋಡಿ ಆ ಶಿಲ್ಪಕಲೆ ಎಷ್ಟು ಸುಂದರವಾಗಿದೆ. ಆಗಲೇ ಇವತ್ತು ನಾವು ಎಲ್ಲ ದೇವಾಲಯಗಳನ್ನು ನೋಡಿ ಫೋಟೋ ತೆಗೆದು ಒಂದು ಚಂದದ ಮೂರ್ತಿಯನ್ನು ಕೆತ್ತುವುದು ಅಥವಾ ದೇವಾಲಯ ನಿರ್ಮಾಣ ಮಾಡ್ಬೋದು. ಆದರೆ ಅವತ್ತು ಅದು ಮೂಲವಾಗಿದ್ದಂಥ ಕಾಲ, ಆ ಕಾಲಘಟ್ಟದಲ್ಲಿ ಅವರು ಮಾಡಿದಂಥ ದೇವಾಲಯವನ್ನು ನೀವಲ್ಲಿ ಗಮನಿಸ್ಬೋದು. ನೋಡಿ, ಇದರ ಪಕ್ಕದಲ್ಲಿರುವಂಥದ್ದು ಸುಲ್ತಾನ್ ಗಂಜಲ್ಲಿದ್ದಂತಹ ಬುದ್ಧನ ವಿಗ್ರಹ. ನೋಡಿ ಎಷ್ಟು ಚೆನ್ನಾಗಿದೆ ಅದು, ಸುಲ್ತಾನ್ ಗಂಜಲ್ಲಿದ್ದಂತಹ ಬುದ್ಧನ ಲೋಹದ ವಿಗ್ರಹ. ಆದರೆ ಇವತ್ತು ನೀವು ಆ ವಿಗ್ರಹವನ್ನು ನೋಡಬೇಕಾದ್ರೆ ಇಂಗ್ಲೆಂಡಿಗೆ ಹೋಗಬೇಕು, ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿ ಆ ವಿಗ್ರಹವನ್ನು ಹಾಕಿದ್ದಾರೆ. ಇನ್ನು ಮುಂದೆ ನೀವು ನೋಡುವಂಥದ್ದು ಬಾಗ್, ಗ್ವಾಲಿಯರ್ನ ಸಮೀಪ ಇರುವಂಥ ಬಾಗ್, ದಟ್ಟವಾದಂತಹ ಪೊದೆಗಳ ಮಧ್ಯದಲ್ಲಿರುವಂತಹ ಆ ಗುಹಾಂತರ ಸ್ಥಳ ಮತ್ತು ಅದರೊಳಗಿರುವಂಥ ಪೇಂಟಿಂಗ್ಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಅದರ ಪಕ್ಕದಲ್ಲಿರುವಂಥದ್ದೇ ಐರನ್ ಪಿಲ್ಲರ್. ನಾವು ಬಹಳ ಆಸಕ್ತಿಯಿಂದ ನೋಡಲೇಬೇಕಾದಂಥ ಒಂದು ಸ್ಮಾರಕ ಅದು. ಇವತ್ತು ದೆಹಲಿಯ ಸಮೀಪ ಮೆಹರೌಲಿ ಹೇಳುವಂಥ ಸ್ಥಳದಲ್ಲಿರುವಂತಹ ಮೆಹರೌಲಿ ಐರನ್ ಪಿಲ್ಲರ್ ಅಂತ ಕರಿತೇವೆ ನಾವು, ಕಬ್ಬಿಣದ ಸ್ತಂಭ. ನೋಡಿ ಎಷ್ಟು ವರ್ಷ ಆಗಿದೆ ಅದಕ್ಕೆ, 1500 ವರ್ಷಗಳಿಂದ ಗಾಳಿಗೆ ಮಳೆಗೆ ತುಕ್ಕು ಹಿಡಿಯದೆ ನಿಂತಿದೆ ಅಂತ ಹೇಳಿದರೆ ಲೋಹಶಾಸ್ತ್ರಕ್ಕೆ ಉದಾಹರಣೆಯಾಗಿ ನಿಲ್ಲುವಂಥ ಕಂಬ, ಅದನ್ನು ನೀವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳೇ, ಇಷ್ಟು ಹೊತ್ತು ನಾವು ಬಹಳ ಮುಖ್ಯವಾಗಿ ಗುಪ್ತರ ಕಾಲ ಮತ್ತು ಆ ಗುಪ್ತರ ಕಾಲವನ್ನು ಯಾಕೆ ಸುವರ್ಣಯುಗ ಅಂತ ಕರಿತೇವೆ, ಆ ಸುವರ್ಣಯುಗ ಅಂತ ಹೇಳುವಂಥ ಕಲ್ಪನೆ ಬರಲಿಕ್ಕೆ ಕಾರಣವಾದ ಅಂಶಗಳು ಮತ್ತು ಸುವರ್ಣಯುಗಕ್ಕೆ ಕಾರಣವಾದಂತಹ ಅವರ ಕೊಡುಗೆಗಳೇನು, ಎಲ್ಲ ಅಂಶಗಳನ್ನು ಚರ್ಚೆ ಮಾಡಿದ್ದೇವೆ. ಭಾಳ ಮುಖ್ಯವಾಗಿ ಸುವರ್ಣಯುಗ ಅಂತ ಹೇಳಿದರೆ ಬಹುಶಃ ರಾಜರುಗಳಿಗೆ ಯಾವತ್ತೂ ಸುವರ್ಣಯುಗವೇ ಆಗಿತ್ತು. ಆದರೆ ಪ್ರಜೆಗಳಿಗೆ ಸುವರ್ಣಯುಗ ಆಗಬೇಕಾದರೆ ರಾಜ ಪ್ರಜಾ ಪರಿಪಾಲನಕನಾಗಿರಬೇಕು, ಪ್ರಜೆಗಳಿಗೆ ಬೇಕಾದ ಹಾಗೆ ಅವನು ಇರಬೇಕು. ಹಾಗಿದ್ದರೆ ಅವನು ಆ ಕಾಲವನ್ನು ಸುವರ್ಣಯುಗ ಅಂತ ಕರಿಬೋದು. ರಾಜರುಗಳಿಗೆ ಹಾಗೆಲ್ಲ ಅವರಿಗೆ ಬೇಕಾದ ಸಂಪತ್ತು ಯಾವಾಗಲೂ ಬರ್ತಾ ಇತ್ತು. ಹಾಗಾಗಿ ನಾವು ರಾಜಕೀಯವಾಗಿ ಗುಪ್ತರ ಕಾಲ ಸುವರ್ಣಯುಗವ ಅಂತ ಕೇಳಿದರೆ ನಾವು ಸುವರ್ಣಯುಗ ಹೌದು ಅಲ್ಲ ಅಂತ ಹೇಳಲಿಕ್ಕೆ ಅದು ಸಮಂಜಸ ಅಲ್ಲ. ಆದರೆ ಅವರ ಕೊಡುಗೆಗಳು, ಅದು ಸಾಹಿತ್ಯ ಇರ್ಬೋದು, ಅದು ಶಿಕ್ಷಣ ಇರ್ಬೋದು, ಅದು ಧರ್ಮಕ್ಕೆ ಇರ್ಬೋದು, ಅಥವಾ ವಿಜ್ಞಾನ ಇರ್ಬೋದು, ಕಲೆ ವಾಸ್ತುಶಿಲ್ಪಕ್ಕೆ ಇರ್ಬೋದು, ಎಲ್ಲ ವಿಭಾಗಗಳಿಗೆ ಅವರು ಕೊಟ್ಟಂಥ ಕೊಡುಗೆ ಮತ್ತು ಆ ಕಾಲದಲ್ಲಿ ಈ ವಿಭಾಗಗಳಲ್ಲಿ ಆದಂಥ ಪ್ರಗತಿ ಖಂಡಿತ ಗುಪ್ತರ ಕಾಲ ಅದೊಂದು ಸುವರ್ಣಯುಗ ಅಂತ ಹೇಳಿ ಕರೀಲಿಕ್ಕೆ ಯೋಗ್ಯವಾಗಿದೆ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ಏನು ನಾವು ಡಿಸ್ಕಸ್ ಮಾಡಿದ್ದೇವೆ ಈ ಟಾಪಿಕ್, ಇದರಲ್ಲಿ ಕೂಡ 1 ಮಾರ್ಕಿನ ಪ್ರಶ್ನೆಗಳಿದ್ದಾವೆ, 2 ಮಾರ್ಕಿನ ಪ್ರಶ್ನೆಗಳಿದ್ದಾವೆ, 5 ಮಾರ್ಕಿನ ಪ್ರಶ್ನೆಗಳು ಇದರಲ್ಲಿ ಬರುವುದಿಲ್ಲ. ಇವತ್ತು ಮಾಡಿದ ಟಾಪಿಕ್ನಲ್ಲಿ 10 ಮಾರ್ಕಿನ ಪ್ರಶ್ನೆ ಬರ್ತದೆ ನಿಮಗೆ. ಬಹುಶಃ 10 ಮಾರ್ಕಿನ ಪ್ರಶ್ನೆ ಯಾವುದು ಅಂತ ಹೇಳಿ ನಿಮಗೆ ಹೇಳೋದಿದ್ದರೆ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ನೋಡಿ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂಥೇಳಿ ಯಾಕೆ ಕರೀತಾರೆ ಅಂತ ಪ್ರಶ್ನೆ ಇದೆ. ಬಹುಶಃ ಇವತ್ತು ನಾವು ಚರ್ಚೆ ಮಾಡಿದ ವಿಚಾರ ನೀವು ಉತ್ತರವನ್ನು ಬರಿಬೋದು. ಯಾಕೆ ನಾವು ಸುವರ್ಣಯುಗ ಅಂತ ಕರೀತೇವೆ? ಈ ಕಾರಣಗಳಿಗೋಸ್ಕರ, ಈ ಕೊಡುಗೆಗಳಿಗೋಸ್ಕರ ಹೇಳೋದನ್ನು ನೀವು ಬರೀಬೇಕಾಗ್ತದೆ. ಸೊ ಇವತ್ತಿನ ತರಗತಿಯಲ್ಲಿ ನಿಮಗೆ ಏನಾದರೂ ಡೌಟ್ಗಳಿದ್ದರೆ ನಿಮ್ಮ ಉಪನ್ಯಾಸಕರನ್ನು ನೀವು ವಿಚಾರಿಸ್ಬೋದು ಮತ್ತು ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥ ಕೆಲಸವನ್ನು ಮಾಡ್ಬೋದು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.